ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಣಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणैति त्वयुगागमान्तम् आचार्यभक्तिपरिपूतमदर्घशीलं गोपालदेशिकमुनिं गुरुमाश्रयामः। नारायणाख्यैतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मो व्यामोहतस्तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। विगाहे आमनं तीर्थं साधुवृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वमस्तामलकथाङ्गतं यस्य सारस्वतस्रोतोऽकुलामोदवासितं श्रुतीनां श्रमायालं शठारिं तोपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिमृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारलियः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकां। श्रीमते रामानुजाय नमः। ಮಹಾದೇಶಿಯಾಯ ನಮಃ. 5ನೇ ಅಧ್ಯಾಯದ ಕಡೆಯ ಶ್ಲೋಕಗಳಲ್ಲಿ ಕರ್ಮಯೋಗದಲ್ಲಿ ಕಡೆಯಲ್ಲಿ ಮಾಡುವಂತಹ ಬರುವ ಯೋಗದ ವಿಷಯವನ್ನ ಇಲ್ಲಿ ಹೇಳ್ತಾರೆ. ಅಷ್ಟಾಂಗ ಯೋಗ ಅಂತ ಹೇಳೋದು ಭಕ್ತಿಯೋಗಕ್ಕೂ ಕೂಡ ಅಂಗ, ಕರ್ಮಯೋಗ ಜ್ಞಾನಯೋಗಗಳಿಗೂ ಅಂಗವೇ. ಅದನ್ನ ಅಲ್ಲಿ ಪರಮಾತ್ಮನೇ ಧ್ಯೇಯ ವಸ್ತು, ಇಲ್ಲಿ ಜೀವಾತ್ಮ ಆತ್ಮಾವಲೋಕನವೇ ಪ್ರಧಾನವಾದ್ದರಿಂದ ಯೋಗ ಅಂತ ಹೇಳುವಾಗ ಎಲ್ಲವೂ ಅದರಲ್ಲಿ ಸೇರಿದೆ. ಇಲ್ಲಿ ಹೇಳೋದು ಕೆಲವು ಹೇಳಿದ್ರು ಕೂಡ ಸ್ವಾಮಿ ದೇಶಿಕನ್ ಗೀತಾರ್ಥ ಸಂಗ್ರಹ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನ ಕರ್ಮಾತ್ಮಿಕೆ ನಿಷ್ಠೆ ಯೋಗಲಕ್ಷ್ಯೆ ಸುಸಂಸ್ಕೃತೆ ಆತ್ಮಾನುಭೂತಿ ಸಿದ್ಧ್ಯರ್ಥೆ ಪೂರ್ವ ಷಟ್ಕೇನ ಚೋದಿತೆ ಅಂತ ಹೇಳುವಾಗ ಅದರಲ್ಲಿ ಯೋಗದ ಲಕ್ಷಣವನ್ನು ಹೇಳ್ತಾರೆ. ಯೋಗ ಹತ್ರ ಆಸನಾದಿ ವಿಶೇಷ ಪರಿಕರವಾನ್, ಆಸನ ಮೊದಲಾದದ್ದೆಲ್ಲ ಎಲ್ಲವೂ ಸೇರಿದೆ ಅಲ್ಲಿ. ಆದ್ದರಿಂದ ಇಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಎಲ್ಲವೂ ಸೇರಿದೆ ಅಂತ ಅರ್ಥ. ಇಲ್ಲಿ ಸಾಕ್ಷಾತ್ಕಾರಾರ್ಥಂ ಆತ್ಮಾವಲೋಕನ ಅಪರನಾಮ ಚಿತ್ತ ಸಮಾಧಾನ ವಿಶೇಷ ರೂಪ ವ್ಯಾಪಾರ ತತ್ಸಾಧ್ಯ ಸಾಕ್ಷಾತ್ಕಾರ ಏವವಾ ಅಂತ ಹೇಳಿದ್ರು. ಚಿತ್ತ ಸಮಾಧಾನ ರೂಪವಾದ ವ್ಯಾಪಾರ ವಿಶೇಷ ಇದು. ಆದ್ದರಿಂದ ಇದು ಆತ್ಮಾವಲೋಕನ ಅಂತಲೇ ಹೇಳೋದು. ಅದಕ್ಕೆ ಪರ್ಯಾಯ ಪದ ಚಿತ್ತ ಸಮಾಧಾನ ವಿಶೇಷವಾದ ಒಂದು ರೂಪವಾದ ಒಂದು ವ್ಯಾಪಾರ, ಅಥವಾ ಅದರಿಂದ ಸಾಧ್ಯವಾದ ಸಾಕ್ಷಾತ್ಕಾರ ಅಂತಲೇ ಹೇಳ್ಬೋದು ಅಂತ ಹೇಳಿದ್ರು ಯೋಗ ಅನ್ನುವ ಇದರಿಂದ. ಆ ಅರ್ಥವನ್ನು ಇಲ್ಲಿ ಆ ಯೋಗದ ವಿಷಯಗಳನ್ನು ಪ್ರಾಣಾಪಾನಗಳು ಸಮಕೃತ್ವ ಮೊದಲಾದದ್ದು ಹೇಳಲ್ಪಟ್ಟು ಕಡೆಯಲ್ಲಿ ಕರ್ಮಯೋಗದ ಶ್ರೇಷ್ಠ್ಯವೇ ಈ ಅಧ್ಯಾಯದೆಲ್ಲ ಮೊದಲಿಂದ ಹೇಳ್ತಾ ಬರ್ತಾ ಇದ್ದಿದ್ದು. ಕರ್ಮಯೋಗ ಬಹಳ ಸುಕರವಾದದ್ದು,
ಕರ್ಮಯೋಗ ಪ್ರಮಾದರಹಿತವಾದದ್ದು. ಕರ್ಮಯೋಗವು ನಮಗೆ ಮೊದಲಿಂದ ಅಭ್ಯಾಸ ಇರೋದರಿಂದ ಮಾಡಲು ಸುಲಭ, ಪ್ರಮಾದಗಳು ಇಲ್ಲ ಅದರಲ್ಲಿ. ಆದ್ದರಿಂದ ಅದುವೇ ನಿನಗೆ ಶ್ರೇಷ್ಠವಾದದ್ದು. ಲೋಕ ಸಂಗ್ರಹವಾಗಿಯೂ ಅದನ್ನೇ ನೀನು ಮಾಡಬೇಕು ಮೊದಲಾದದ್ದೆಲ್ಲ ಅದೆಲ್ಲ ಹೇಳಿ, ಕರ್ಮಯೋಗದ ಶ್ರೇಷ್ಠ್ಯ ಯಾವ ಯಾವ ಕಾರಣದಿಂದ ಅಂತ ಹೇಳಿ ಕಡೆಯಲ್ಲಿ ಇನ್ನೊಂದು ವಿಶೇಷವಾದ ಕಾರಣವನ್ನು ಹೇಳ್ತಾರೆ. ಕರ್ಮಯೋಗ ಯಾಕೆ ಶ್ರೇಷ್ಠವಾದದ್ದು ಅಂತ ಹೇಳಿದಾಗ, ಆ ಕರ್ಮಯೋಗವನ್ನು ನಾವು ಯಾವ ದೃಷ್ಟಿಯಿಂದ ಮಾಡ್ತೀವಿ ಅಂದರೆ ಪರಮಪುರುಷನ ಆರಾಧನ ರೂಪವಾಗಿ ಮಾಡ್ತೀವಿ. ಆ ಪರಮಪುರುಷನ ಸ್ವರೂಪ ಏನು ಅದನ್ನು ಸ್ವಾಮಿ ಭಗವಾನ್ ಕೃಷ್ಣನು ತಾನೇ ಸ್ವತಃ ಇಲ್ಲಿ ತಿಳಿಸ್ತಾನೆ. ಭೋಕ್ತಾರಂ ಯಜ್ಞತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ನಾನು ಯಾರು ಅಂತ ತಿಳಿದುಕೊಂಡಿದ್ಯಾ? ನನ್ನನ್ನೇ, ನಾನೇ ಪರಮಪುರುಷ. ಎಲ್ಲ ಯಜ್ಞ ತಪಸ್ಸುಗಳಿಗೂ ನಾನು ಫಲಗಳನ್ನು ಅನುಭವಿಸುವನು ನಾನೇ. ನಾನೇ ಆರಾಧ್ಯ, ಸರ್ವಲೋಕಕ್ಕೂ ಮಹೇಶ್ವರನಾದವನು. ಸುಹೃದಂ ಸರ್ವಭೂತಾನಾಂ, ಎಲ್ಲ ಪ್ರಾಣಿಗಳಿಗೂ ಹಿತವನ್ನೇ ಬಯಸುವಂತಹವನು. ನನ್ನನ್ನು ತಿಳಿದು ಶಾಂತಿಯನ್ನು ಪಡಿತೀಯಾ ಅಂತ ಹೇಳಿ ಅದನ್ನು ನಿತ್ಯ ನೈಮಿತ್ತಿಕ ಕರ್ಮ ಇತಿ ಕರ್ತವ್ಯತಾ ಕಸ್ಯ ಕರ್ಮಯೋಗಸ್ಯ ಯೋಗಶಿರಸ್ಕಸ್ಯ, ಇದೆಲ್ಲವೂ ಕರ್ಮಯೋಗದಲ್ಲಿ ಅಂತರ್ಗತ. ಆದ್ದರಿಂದ ಇದರ ಜೊತೆ ಅದು ಯಾಕೆ ಸುಶಕವಾದದ್ದು ಅನ್ನೋಕ್ಕೆ ಒಂದು ವಿಶೇಷವಾದ ಕಾರಣ. ಯಾಕೆ ಅಂದರೆ ಇದು ಇಂತಹ ಪರಮಪುರುಷನ ಆರಾಧನಾ ರೂಪ ಅಂತ ತಿಳಿದರೆ ಅತ್ಯಂತ ಆನಂದದಾಯಕವಾಗಿರುತ್ತೆ ಕರ್ಮಯೋಗ ಸಾಧನ ದಶೆಯಲ್ಲಿಯೇ ಅಂತ ಹೇಳಿ ಅದನ್ನು ಇಲ್ಲಿ ಹೇಳ್ತಾರೆ. ಮಾಂ ಸರ್ವಲೋಕಮೇಶ್ವರಂ ಸರ್ವಸುಹೃದಂ ಜ್ಞಾತ್ವ ಮದಾರಾಧನ ರೂಪ ಕರ್ಮಯೋಗ. ನನ್ನ ಆರಾಧನಾ ರೂಪವಾದದ್ದು ಇದು ಅಂತ ತಿಳಿದಾಗ ಸುಖೇನ ತತ್ರ ಪ್ರವರ್ತತೆ ಇತ್ಯರ್ಥ. ಆದ್ದರಿಂದ ಲೋಕದಲ್ಲಿಯೂ ಹಾಗೆಯೇ ಸುಹೃತ್ತುಗಳನ್ನು ನಾವು ಅವರಿಗೆ ಎಲ್ಲ ವಿಧವಾದ ಉಪಚಾರಗಳನ್ನು ಮಾಡ್ತೀವಿ. ಅವ್ರಿಗೆ ಪ್ರೀತಿ ಉಂಟು ಮಾಡೋದಕ್ಕೋಸ್ಕರವೇ ಎಲ್ಲರೂ ಪ್ರಯತ್ನ ಪಡ್ತಾರೆ, ಬಹಳ ಪ್ರಿಯರಾದವರಿಗೆ. ಹಾಗೆಯೇ ಪರಮಾತ್ಮನನ್ನು ಆರಾಧಿಸುವಂತಹ ಕರ್ಮಯೋಗ ಸುಖವಾಗಿರುತ್ತೆ ಅಂತ ಹೇಳಿ, ಕರ್ಮಯೋಗ ಮಾಡುವಾಗಲೇ ಸುಖವಾಗಿರ್ತಾನೆ ಅವನು ಅಂತ ಇಲ್ಲಿ ಹೇಳಲ್ಪಡುತ್ತೆ. ಅದಕ್ಕೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ಅರ್ಥಗಳನ್ನು ವಿವರಿಸ್ತಾರೆ. ಅಧ್ಯಾಯ ಆರಂಭೆ ಸನ್ಯಾಸಂ ಕರ್ಮಣಾಂ ಕೃಷ್ಣ ಇತ್ಯಾದಿನ ವೈಷಮ್ಯೇ ಪೃಷ್ಠೆ. ಮೊದಲಿಂದ ಸ್ವಾಮಿ ದೇಶಿಕನ್ ಸಂಗ್ರಹಿಸ್ತಾರೆ ಈ ಅಧ್ಯಾಯದ ಅರ್ಥದನ್ನೆಲ್ಲ. ಸನ್ಯಾಸಂ ಕರ್ಮಣ ಯಾವುದು ಶ್ರೇಷ್ಠ, ವೈಷಮ್ಯ, ಎರಡರಲ್ಲೂ ಜ್ಞಾನಯೋಗ ಕರ್ಮಗಳಲ್ಲಿ ನೀನು ಎರಡನ್ನೂ ಹೇಳಿದೆ. ಜ್ಞಾನಯೋಗದಿಂದಲೇ ಆತ್ಮಾವಲೋಕನ ಅಂತ ಹೇಳಿದೆ, ಕರ್ಮಯೋಗದಿಂದ ಮನಃಶುದ್ಧಿ ಅಂತ ಹೇಳಿದೆ. ಆದರೆ ಕರ್ಮಯೋಗ ಮಾಡು ಅಂತ ಹೇಳ್ತಾ ಇದೀಯಾ, ಯಾವುದನ್ನು ಮಾಡಬೇಕು ಸ್ವಲ್ಪ ಸ್ಪಷ್ಟವಾಗಿ ನನಗೆ ನಾನು ನಿಶ್ಚಯವಾಗಿ ತಿಳಿಯೋ ಹಾಗೆ ಒಂದನ್ನು ನನಗೆ ಹೇಳು, ನಾನು ಆವಾಗ ನಿಶ್ಚಯ ಮಾಡಿಕೊಂಡು ಅದನ್ನು ಮಾಡಬಹುದು ಅದನ್ನೇ ಪ್ರಶ್ನೆ ಮಾಡಿದ ಅವನು. ಆಗ ಅವನು ಕೃಷ್ಣನು ಉಪದೇಶ ಮಾಡಿದ್ದು ಜ್ಞಾನಯೋಗಸ್ಯ ದುಷ್ಕರತ್ವಾದಿಕಂ ಕರ್ಮಯೋಗಸ್ಯ ಸೌಕರ್ಯಂ ಶೈಘ್ರ್ಯಂ ಚ ಉಕ್ತಂ. ಜ್ಞಾನಯೋಗವು ಬಹಳ ದುಷ್ಕರವಾದದ್ದು, ಕರ್ಮಯೋಗವು ಸುಲಭವಾದದ್ದು, ಸುಕರವಾದದ್ದು, ಶೀಘ್ರವಾಗಿಯೂ ಫಲ ಕೊಡುತ್ತೆ. ಇದರಿಂದಲೇ ಜ್ಞಾನಯೋಗವಿಲ್ಲದೆ ಅದರ ಫಲವನ್ನು ಇದರಿಂದಲೇ ಪಡೆಯಬಹುದು. ಆದ್ದರಿಂದ ಇದನ್ನೇ ನೀನು ಮಾಡುವಂತ ಕೃಷ್ಣನು ಹೇಳಿದ್ದರಲ್ಲಿ ಆತ್ಮಾವಲೋಕನವು ಆತ್ಮಜ್ಞಾನವೂ ಅಂತರ್ಗತ. ಆದ್ದರಿಂದ ಇದರಿಂದಲೇ ಆ ಫಲ ಸಿಗುತ್ತೆ ನಿನಗೆ ಅಂತ ಹೇಳಿ, ತತಶ್ಚ ಸೇತಿ ಕರ್ತವ್ಯತಾಕ ಸಶಿರಸ್ಕ ಕರ್ಮಯೋಗ ವಿಶದೀಕೃತ. ಅದಾದ ಮೇಲೆ ಎಲ್ಲ ಅಂಗಗಳೊಡನೆ ಇತಿ ಕರ್ತವ್ಯತ ಅಂಗಗಳು ಅದರೊಡನೆ ಸಶಿರಸ್ಕ ಅಂದರೆ ಯೋಗ ಶಿರಸ್ಕವಾಗಿ ಕರ್ಮಯೋಗವು ಹೇಳಲ್ಪಟ್ಟಿತು, ಪ್ರಧಾನವಾದ ಯೋಗದೊಡನೆ. ಅಥ ಅತ್ರ ಉಪಸಂಹಾರೇಪಿ ಪ್ರಾಕ್ ಪ್ರಶ್ನೋತ್ತರಾಯಾಂ ಪ್ರಕ್ರಾಂತ ಸೌಕರ್ಯಾದಿಕಮೇವ ಪ್ರಕಾರಾಂತರೇಣ ಸ್ಥಿರೀಕ್ರಿಯತೆ. ಉಪಸಂಹಾರದಲ್ಲಿ ಅದೇ ರೀತಿಯಲ್ಲಿ ಹಿಂದೆ ಹೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಹೇಳಿದಂತಹ ಅದಕ್ಕೆ ಆರಂಭಿಸಿದ ಬಹಳ ಸುಕರವಾದದ್ದು ಮೊದಲಾದದ್ದು ಎಲ್ಲವೂ ಕೂಡ ಇನ್ನೊಂದು ಪ್ರಕಾರವಾಗಿ ಸ್ಥಿರಪಡಿಸಲ್ಪಡುತ್ತೆ ಅಂತ ಹೇಳಿದ್ರು. ಸುಶಕವಾದದ್ದು ಅಂತ ಹೇಳಿ ಕರ್ಮಯೋಗ ಶಬ್ದೇನ ದೈವಮೇವಾಪರಂ ಅಂತ ಹೇಳಿ ಮೊದಲಾದ ಅನೇಕ ವಿಧವಾದ ಕರ್ಮಗಳು ಹೇಳಲ್ಪಟ್ಟಿತು. ಇತ್ಯಾದಿ ಉಕ್ತ ಪ್ರಾತಿಸ್ವಿಕ ಪ್ರಧಾನ ಅಂಶವು ಗೃಹೀತ. ಒಂದೊಂದಕ್ಕೂ ಪ್ರಧಾನವಾದ ಅಂಶಗಳು ಅದೆಲ್ಲವೂ ಇಲ್ಲಿ ಎಲ್ಲವೂ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಕರ್ಮಯೋಗ ಭೇದಗಳು ಕರ್ಮಯೋಗ ಅಂತ ಹೇಳೋದ್ರಿಂದ ಇಲ್ಲಿ
ಯೋಗ ಅಂತ ಹೇಳಿದಾಗ ಭಾಷಿಕರು ಕರ್ಮಯೋಗ ಅಂತ ಹೇಳಿದ್ರು. ಸಶಿರಸ್ಕ ಕರ್ಮಯೋಗಸ್ಯ ಸೇತಿ ಕರ್ತವ್ಯತಾಕಸ್ಯ ಕರ್ಮಯೋಗಸ್ಯ ಅಂತ ಒಂದೊಂದರಲ್ಲಿಯೂ ಪ್ರಧಾನವಾದ ಅಂಶಗಳು ಎಲ್ಲವೂ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಅರ್ಥ. ಯಾವುದರಲ್ಲಿ ಯಾವ್ಯಾವುದು, ಒಂದರಲ್ಲಿ ಅರ್ಥ ಪ್ರಧಾನ, ಒಂದರಲ್ಲಿ ದ್ರವ್ಯ ಪ್ರಧಾನ, ಒಂದರಲ್ಲಿ ಮೊದಲಾದದ್ದೆಲ್ಲ ಹೇಳಲ್ಪಟ್ಟಿತು. ನಿತ್ಯ ನೈಮಿತ್ತಿಕ ಕರ್ಮ ಇತಿ ಕರ್ತವ್ಯತಾಕಸ್ಯ ಇತ್ಯನೇನ. ನಿತ್ಯ ನೈಮಿತ್ತಿಕ ಕರ್ಮವು ಎಲ್ಲಕ್ಕೂ ಕೂಡ ಅಂಗ ಇತಿ ಕರ್ತವ್ಯತೆ. ಅದರಿಂದ ಸರ್ವಕರ್ಮಯೋಗ ಭೇದ ನಿಷ್ಠಾನಾಂ ಜ್ಞಾನಯೋಗ ಭಕ್ತಿಯೋಗ ನಿಷ್ಠಾನಾಂಚ ಅವರ್ಜನೀಯ ಸಾಧಾರಣಾಂಶ. ಇದು ಯಾರಿಗೂ ತಪ್ಪಿಸಲಾಗದು. ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಎಲ್ಲ ಕರ್ಮಯೋಗ ಭೇದಗಳಲ್ಲಿ ಯಾರ್ಯಾರು ಕರ್ಮಯೋಗಗಳಲ್ಲಿ ಎಷ್ಟೋ ಭೇದಗಳಿದೆ. ಆ ಎಷ್ಟು ಕರ್ಮಯೋಗಗಳಲ್ಲಿ ಯಾವುದನ್ನು ಆರಿಸಿಕೊಂಡು ಮಾಡ್ತಿದ್ರು ಎಲ್ಲರೂ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು. ಹಾಗೆಯೇ ಜ್ಞಾನಯೋಗಿಗಳು ಮಾಡಬೇಕು, ಭಕ್ತಿಯೋಗಿಯೂ ಕೂಡ ಮಾಡಬೇಕು. ಯಾರಿಗೂ ಕೂಡ ಇದು ತಪ್ಪಿಸಲಾಗದು ಅನ್ನೋದ ಸಾಧಾರಣವಾದ ಅಂಶವೂ ಅಲ್ಲಿ ಹೇಳಲ್ಪಟ್ಟಿದೆ. ಹೀಗೆ ಸಾಧಾರಣವಾದ ಅಂಶವನ್ನುಳ್ಳ ಕರ್ಮಯೋಗಸ್ಯ ಅಂತ ಹೇಳಿದಾಗ ವಿಶೇಷವಾದ ಅಂಶವೂ ಹೇಳಲ್ಪಟ್ಟಿದೆ. ದ್ರವ್ಯ ದೈವಮೇವ ಮೊದಲಾದಾಗಿ ವಿಶೇಷವಾದ ಅಂಶಗಳು ದ್ರವ್ಯಯಜ್ಞಂ ತಪೋಯಜ್ಞಂ ಮೊದಲಾದೆಲ್ಲ ಹೇಳಲ್ಪಟ್ಟಿತ್ತಲ್ಲ. ಆ ರೀತಿಯಲ್ಲಿ ಒಂದೊಂದಕ್ಕೂ ವಿಶೇಷವಾದ ಅಂಶ ಅದು ಕೂಡ ಅದರಲ್ಲಿ ಹೇಳಲ್ಪಟ್ಟಿದೆ. ಸಾಧಾರಣವಾದ ಅಂಶ, ವಿಶೇಷವಾದ ಅಂಶ. ಅಂದರೆ ಕರ್ಮಯೋಗ ಶಬ್ದದಿಂದ ವಿಶೇಷವಾದ ಅಂಶ ಹೇಳಲ್ಪಟ್ಟಿದೆ. ಅದಕ್ಕೆ ಮೊದಲು ಹೇಳಿದ ನಿತ್ಯ ನೈಮಿತ್ತಿಕ ಕರ್ಮ ಮೊದಲಾದದ್ದು ಸಾಧಾರಣವಾದ ಅಂಶ ಎಲ್ಲಕ್ಕೂ. ಸುಶಕತ್ವಂ ಅನ್ನೋದು ಅನಿರ್ವೇದೇನ ಪ್ರವೃತ್ತಿ ವಿಷಯತ್ವಂ. ಯಾವ ದುಃಖವೂ ಇಲ್ಲದೆ ಅದರಲ್ಲಿ ಪ್ರವರ್ತಿಸುವುದಕ್ಕೆ ಕಾರಣ ಬಹಳ ಸುಶಕವಾದದ್ದು. ಶಾಂತಿ ಶಬ್ದಕ್ಕೆ ಏನರ್ಥ ಅಂತ ಹೇಳ್ತಾರೆ. ನ ಭಗವತ್ ಪ್ರಾಪ್ತಿ ರೂಪ ಮೋಕ್ಷಪರಃ ಜೀವೋಪಾಸನ ಪ್ರಕರಣತ್ವಾತ್. ಎಲ್ಲದರಲ್ಲೂ ಇಲ್ಲಿ ಪ್ರಕರಣ ಅನ್ನೋದು ಪ್ರಕರಣವೇ ಪ್ರಧಾನ. ಇಲ್ಲಿ ಜೀವಾತ್ಮ ಪ್ರಕರಣವೇ ಇಲ್ಲಿ ಹೇಳ್ತಾ ಇರೋದು. ಜೀವ ಸಾಕ್ಷಾತ್ಕಾರ ಪ್ರಕರಣ. ಜೀವನ ಸಾಕ್ಷಾತ್ಕಾರವಾಗದೆ ಪರಮಾತ್ಮನ ಧ್ಯಾನ ಮಾಡೋಕ್ಕೆ, ಭಕ್ತಿಯೋಗಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಜೀವನ ಸ್ವರೂಪವನ್ನು ತಿಳಿದುಕೊಂಡು ನಂತರವೇ ಭಕ್ತಿಯೋಗ ಸಾಧ್ಯ. ಆದ್ದರಿಂದ ಮೊದಲು ಹೇಳ್ತಿರುವಂತಹ ಈ 6 ಅಧ್ಯಾಯಗಳಲ್ಲಿ ಜೀವ ಸಾಕ್ಷಾತ್ಕಾರವೇ ಹೇಳ್ತಾ ಇರೋದು. ಆದ್ದರಿಂದ ಇಲ್ಲಿ ಶಾಂತಿ ಶಬ್ದವು ಜೀವನ ಉಪಾಸನ ಪ್ರಕರಣವಾದ್ದರಿಂದ ಅದಕ್ಕೆ ಸಂಬಂಧಿಸಿದ್ದು. ನಾಪಿ ಕರ್ಮಯೋಗ ಸಾಧ್ಯ ಫಲಪರಃ ತತೋಪಿ ಉಪಯುಕ್ತಸ್ಯ ಪ್ರಸಿದ್ಧಿ ಸ್ವಾರಸ್ಯ ಅನುರೋಧಿನಃ ಕರ್ಮಾಂಗ ಉಪಶಮಸ್ಯ ವಕ್ತು ಉಪಚಿತತ್ವಾತ್. ಕರ್ಮಕ್ಕೆ ಅಂಗವಾದ ಉಪಶಮ ಅಂತ ಹೇಳೋದು, ಮನಃಶಾಂತಿ ಅಂತ ಹೇಳೋದು ಕರ್ಮಕ್ಕೆ ಅಂಗ. ಭಕ್ತಿಯೋಗಕ್ಕೂ ಹಾಗೆಯೇ ಶಮದಮಾದೀನ ಅವಶ್ಯಾನುಷ್ಠೇಯತ್ವಾತ್ ಅಂತ ಹೇಳಿದ್ರು. ಶಮದಮಾದಿ ಅಂಗತೆಯ ಅವಶ್ಯಾನುಷ್ಠೇಯತ್ವಾತ್. ಶಮದಮ ಎಲ್ಲ ಅಂಗ, ಅವಶ್ಯವಾಗಿ ಅನುಷ್ಠಾನ ಮಾಡಬೇಕು. ಭಕ್ತಿಯೋಗ ಬರೀ ಧ್ಯಾನ ಆಯ್ತಲ್ಲ, ಶಮದಮ ಅಲ್ಲ, ಬೇಕೇ ಬೇಡವೆ ಅನ್ನೋದು ಪ್ರಶ್ನೆಯಲ್ಲಿ ಬಂದರೆ ಅದು ಬೇಕು ಅಂತ ಹೇಳಲ್ಪಟ್ಟಿತು. ಶಮ ದಮ ಮೊದಲಾದದ್ದೆಲ್ಲ. ಆದ್ದರಿಂದ ಇಲ್ಲಿಯೂ ಹಾಗೆಯೇ ಕರ್ಮಯೋಗಕ್ಕೆ ಬಹಳ ಮುಖ್ಯವಾದ ಅಂಗವಾದ ಉಪಶಮ, ಮನಃಶಾಂತಿ. ಶಾಂತಿ ಅನ್ನೋದು ಹೇಳಿದೆಯೇ ಹೊರತು ಸಾಧ್ಯವಾದ ಫಲವಲ್ಲ. ಶಾಂತಿ ಅನ್ನೋದ್ರಿಂದ ಆತ್ಮ ಸಾಕ್ಷಾತ್ಕಾರ ಹೇಳ್ತಾ ಇಲ್ಲ ಇಲ್ಲಿ. ಕರ್ಮಯೋಗದಿಂದ ಸಾಧಿಸಲ್ಪಡುವ ಫಲವನ್ನು ಹೇಳ್ತಾ ಇಲ್ಲ. ಆದರೆ ಆ ಫಲವನ್ನು ಸಾಧಿಸೋಕ್ಕೆ ಬಹಳ ಉಪಯುಕ್ತವಾದ ಪ್ರಸಿದ್ಧಿ ಸ್ವಾರಸ್ಯ ಅನುರೋಧಿನಃ. ಪ್ರಸಿದ್ಧಿ ಸ್ವಾರಸ್ಯ ಶಾಂತಿ ಶಬ್ದಕ್ಕೆ ಮನಸ್ಸಿನ ಉಪಶಮ ಅಂತಲೇ ಇರೋದು. ಕರ್ಮಯೋಗಕ್ಕೆ ಅದು ಅಂಗವಾಗಿದೆ. ಆದ್ದರಿಂದ ಆ ಅಂಗವನ್ನು ಇಲ್ಲಿ ಹೇಳಲ್ಪಟ್ಟಿದೆ. ಜ್ಞಾತ್ವಾ ಇತ್ರೀತ್ಯ ಅನುಷ್ಠೇಯ ಇತಿ ಅಧ್ಯಾಹಾರ ಸಾಪೇಕ್ಷತ್ವ ಪ್ರಸಂಗಾತ್. ತಿಳಿದೇ ಹೋದರೆ ಅಲ್ಲಿ ಅನುಷ್ಠೇಯ ಇತಿ ಅಧ್ಯಾಹಾರ ಪ್ರಸಂಗ ಸಾಪೇಕ್ಷತ್ವಾತ್. ಜ್ಞಾತ್ವಾ ಅಂತ ಹೇಳಿ ಅದನ್ನು ಅಧ್ಯಾಹಾರ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲದೆ ಹೋದರೆ ಅಂತ ಹೇಳಿದ್ರು. ಆದ್ದರಿಂದ ಇಲ್ಲಿ ಉಪಶಮ ಅನ್ನೋದೇ ಶಾಂತಿ ಅನ್ನೋದು ಹೇಳಲ್ಪಟ್ಟಿದೆ. ಮನಸ್ಸಿನ ಶಾಂತಿ, ಅಧಿಕವಾದ ಅಧ್ಯಾಹಾರ ಎಲ್ಲ ಏನು ಬೇಕಾಗಿಲ್ಲ ಅಂತ ಹೇಳಿದ್ರು. ಅತಃ ಸುಖಂ ಬಂಧಾತ್ ಪ್ರಮುಚ್ಯತೆ ಇತ್ಯಾದಿನ ಉಕ್ತಂ ಮನಕ್ಲೇಶ ಶಾಂತ್ಯಾದಿ ರೂಪಂ ಸುಖಂ ಅತ್ರ ಶಾಂತಿ ಶಬ್ದೇನ ವಿವಕ್ಷಿತಂ. ಕರ್ಮಯೋಗ ಕರಣೆ ಏವ ಸುಖಂ ರುಚ್ಯತಿ. ಕರ್ಮಯೋಗ ಸಾಧನ ದಶೆಯಲ್ಲಿಯೇ ಸುಖವನ್ನು ಪಡಿತಾನೆ ಅಂದರೆ ಮನಸ್ಸು ಶಾಂತವಾಗಿರುತ್ತೆ ಅಂತ, ಶಾಂತಿಯನ್ನು ಪಡೆದುಕೊಳ್ತಾನೆ. ಅದಾದ ಮೇಲೆ ಅವನಿಗೆ ಸಾಕ್ಷಾತ್ಕಾರ ಫಲ ಸಿಗುತ್ತೆ. ಭಗವತ್ ಸಮಾನಾಧಿಕರಣತೆಯ ಸರ್ವಲೋಕ ಪ್ರತಿಸಂಬಂಧಿಕತೆಯ ಚ ಮಹೇಶ್ವರ ಶಬ್ದಸ್ಯ ಅತ್ರ
ನ ರೂಢಿ ವಿಶೇಷಣ ಪ್ರವೃತ್ತಿ ಇತ್ಯತ್ಯಃ ಸರ್ವೇಷಾಂ ಲೋಕೇಶ್ವರಾಣಮಪಿ ಅಂತ ಹೇಳಿದರು. ಭಗವಂತನೊಡನೆ ಸಮಾಧಾಧಿಕರಣ ಇಲ್ಲಿ ಹೇಳಿರೋದು ಸರ್ವಲೋಕ ಮಹೇಶ್ವರಂ ಭೋಕ್ತಾರಂ ಯಜ್ಞತಪಸಾಂ ಸರ್ವಭೂತಾನಾಂ ಸುಹೃದಂ ಮಾಂ ಅಂತ ಹೇಳಿ, ಇದೆಲ್ಲ ಸಮಾನಾಧಿಕರಣ್ಯ ಶಬ್ದಗಳು. ಎಲ್ಲವೂ ಪರಮಾತ್ಮನೊಡನೆ ಸಮಾನಾಧಿಕರಣ್ಯ ಇರುವಂತಹ ಶಬ್ದಗಳು ಎಲ್ಲವೂ ಕೂಡ ಒಂದೇ ವಿಭಕ್ತಿಯಲ್ಲಿರೋದು. ಆದ್ದರಿಂದ ಇಲ್ಲಿ ಪರಮಾತ್ಮನೊಡನೆ ಸಮಾನಾಧಿಕರಣ್ಯ ಈ ಸರ್ವಲೋಕ ಮಹೇಶ್ವರಂ ಅಂತ ಹೇಳಿರೋದು. ಆದ್ದರಿಂದ ಸರ್ವಲೋಕಕ್ಕೆ ಪ್ರತಿಸಂಬಂಧಿಯಾಗಿ ಮಹೇಶ್ವರ ಶಬ್ದ ಹೇಳಲ್ಪಟ್ಟಿದೆ, ಸರ್ವಲೋಕ ಮಹೇಶ್ವರ ಅಂತ. ಆದ್ದರಿಂದ ಇದಕ್ಕೆ ರೂಢಿ ವಿಶೇಷದ ಅರ್ಥವಿಲ್ಲ. ಸರ್ವೇಷಾಂ ಲೋಕೇಶ್ವರಾಣಮಪಿ ಈಶ್ವರ ಅಂತ ಪರಮಾತ್ಮನ ವಿಷಯದಲ್ಲಿಯೇ ಅರ್ಥವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಸರ್ವೇಷಾಂ ಲೋಕಾನಾಂ ಮಹಾಂತಂ ಈಶ್ವರಂ ಇತ್ಯೇವತು ಸಮಾಸಾರ್ಥಃ. ಮಹೇಶ್ವರ ಅದಕ್ಕೆ ಮಹಾಂತಂ ಈಶ್ವರಂ ಅಂತ ಅರ್ಥ. ಅದಕ್ಕೆ ಸಮಾಸಾರ್ಥವನ್ನು ತಿಳಿಸ್ತಾರೆ, ಪ್ರಮಾಣವನ್ನು ತೋರಿಸ್ತಾರೆ. ತಮೀಶ್ವರಾಣಂ ಪರಮಂ ಮಹೇಶ್ವರಂ ತಂ ದೈವತಾನಾಂ ಪರಮಂ ಚ ದೈವತಂ ಅಂತ ಹೇಳಿ ಶ್ರುತಿ ಪ್ರಮಾಣವನ್ನು ಕೂಡ ಅದಕ್ಕೆ ಭಾಷಿಕಾರರು ತೋರಿಸ್ತಾರೆ. ಶ್ರುತವಪಿ ಮಹೇಶ್ವರ ಶಬ್ದ ಸಪ್ರತಿ ಸಂಬಂಧಿಕತ್ವಾತ್ ಪರಮತ್ವ ವಿಶೇಷಣಾಚ ನ ರೂಢ ತತ್ವತೆ ಅತ್ರಾಪಿ ಎಂದರು. ಆದ್ದರಿಂದ ಶ್ರುತಿಯಲ್ಲಿಯೂ ಕೂಡ ತಮೀಶ್ವರಾಣಂ ಪರಮಂ ಮಹೇಶ್ವರಂ ಅಂತ ಹೇಳ್ತು. ಆದ್ದರಿಂದ ಪರಮತ್ವ ಅನ್ನೋದು ವಿಶೇಷಣ. ಪರಮಂ ಮಹೇಶ್ವರಂ ಪರಮಂ ತದೀಶ್ವರಾಣಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂಚ ದೈವತಂ. ದೇವತೆಗಳಿಗೂ ಪರಮನ ಶ್ರೇಷ್ಠನಾದವನು ಪರಮ ಅನ್ನುವ ವಿಶೇಷಣವಿದೆ ಶ್ರುತಿಯಲ್ಲಿ ಕೂಡ. ಮತ್ತು ಮಹೇಶ್ವರ ಶಬ್ದವು ಪ್ರತಿ ಸಂಬಂಧಿ ಅನ್ನು ಉಳ್ಳದ್ದು. ಆದ್ದರಿಂದ ಸರ್ವೇಷಾಂ ಲೋಕೇಶ್ವರಾಣಮಪಿ ಅಂತ ಹೇಳಿ ಮಹಾಂತಂ ಈಶ್ವರಂ ಲೋಕಾನಾಂ ಸರ್ವೇಷಾಂ ಲೋಕಾನಾಂ ಮಹಾಂತಂ ಈಶ್ವರಂ ಸರ್ವಲೋಕ ಮಹೇಶ್ವರಂ ಅನ್ನೋದಕ್ಕೆ ಆ ರೀತಿಯ ಅರ್ಥವನ್ನು ಅರ್ಥ ಮಾಡಬೇಕು ಅಂತ ಹೇಳಿ ಶ್ರುತಿಯಲ್ಲಿ ಹೇಳುವ ಹಾಗೆಯೇ ಇಲ್ಲಿಯೂ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಸರ್ವಶಬ್ದ ಅಸಂಕೋಚಾತ್ ಮಹತ್ವ ವಿಶೇಷಣಾಚ ರುದ್ರಾದಿ ಲೋಕೇಶ್ವರಾಂತರ ವ್ಯವಚ್ಛೇದ ಉಕ್ತ ಅಂತ ಹೇಳೋದು. ಇಲ್ಲಿ ಸರ್ವಶಬ್ದವು ಯಾವ ಸಂಕೋಚಕ್ಕೂ ಕಾರಣವಿಲ್ಲ, ಪೂರ್ಣವಾದ ಅರ್ಥವನ್ನು ಹೇಳ್ಬೋದು. ಸರ್ವಲೋಕ ಮಹೇಶ್ವರಂ ಅಂತ ಪರಮಾತ್ಮನು ತನ್ನ ವಿಷಯದಲ್ಲಿ ಹೇಳ್ಕೊಳ್ಳೋದು. ಇದು ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ. ಸರ್ವ ಅಂತ ಹೇಳೋಕ್ಕೆ ಕೇವಲ ಬರೀ 1-3 ಲೋಕಗಳು ಈ ರೀತಿಯ ಸಂಕೋಚ ಮಾಡೋದಕ್ಕೆ, ಅರ್ಥವನ್ನು ಕಡಿಮೆ ಮಾಡೋದಕ್ಕೆ ಯಾವ ಕಾರಣವೂ ಇಲ್ಲ ಇಲ್ಲಿ. ಆದ್ದರಿಂದ ನಿರುಪಾಧಿಕವಾದ ಸರ್ವಶಬ್ದ ಪೂರ್ಣವಾದ ಅರ್ಥವನ್ನು ಹೊಂದುತ್ತೆ. ಸರ್ವಲೋಕ ಅಂದರೆ ಎಲ್ಲ ಲೋಕಗಳು ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅಸಂಕುಚಿತವಾದ ಅರ್ಥವನ್ನೇ ಹೇಳಬೇಕು. ಮಹತ್ವ ವಿಶೇಷಣವೂ ಇದೆ ಮಹೇಶ್ವರ ಅನ್ನುವಾಗ. ಎರಡು ಸೇರಿಸಿ ರುದ್ರಾದಿ ಲೋಕ ಈಶ್ವರಾಂತರ ವ್ಯವಚ್ಛೇದ. ರುದ್ರ ಮೊದಲಾದವರು ಅವರ ಲೋಕಕ್ಕೆ ಮಾತ್ರವೇ ಈಶ್ವರ, ರುದ್ರ ಅಷ್ಟೇ. ಈ ಪ್ರಕೃತಿ ಮಂಡಲಕ್ಕೆಲ್ಲ ಈಶ್ವರನಲ್ಲ. ಚತುರ್ಮುಖ ಬ್ರಹ್ಮಾಜಿ ಪ್ರಕೃತಿ ಮಂಡಲಕ್ಕೆ ಅವನು ಕೂಡ ಉಭಯ ವಿಭೂತಿ ನಾಯಕತ್ವ ಎಲ್ಲ, ಅವನು ಕರ್ಮವಶ್ಯನಾದವನು. ರುದ್ರನು ತನ್ನ ಲೋಕಕ್ಕೆ ಮಾತ್ರವೇ, ರುದ್ರಲೋಕದಲ್ಲಿ ಮಾತ್ರವೇ ಅವನು ಈಶ್ವರ, ಬೇರೆ ಲೋಕಗಳಲ್ಲಿ ಅವನ ಆಧಿಪತ್ಯ ನಡೆಯೋದಿಲ್ಲ. ಆದ್ದರಿಂದ ಇದು ಸರ್ವಲೋಕ ಮಹೇಶ್ವರಂ ಅನ್ನೋದು ಪರಮಾತ್ಮನಿಗೆ ಅರ್ಥವನ್ನು ಮಾಡಬೇಕು ಅನ್ನೋದನ್ನು ಸರ್ವೇಶ್ವರೇಶ್ವರ ಕೃಷ್ಣ ಮೊದಲು ವಿಷ್ಣು ಧರ್ಮದ ಪ್ರಮಾಣವನ್ನು ತೋರಿಸ್ತಾರೆ. ಈ ಸ್ಮರ್ಯತೆ ಸ್ಮೃತಿ ಪ್ರಮಾಣ, ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ ಇಲ್ಲಿ ಸರ್ವಲೋಕ ಮಹೇಶ್ವರ ಅನ್ನೋದಕ್ಕೆ. ಕರ್ಮಯೋಗಸ್ಯ ದುಃಖರೂಪಸ್ಯ ಅನುಷ್ಠಾನ ದಶಾಯಾಮೇವ ಕಥಂ ಸುಖಂ. ಬಹಳ ದುಃಖರೂಪವಲ್ಲ ಕರ್ಮಯೋಗ ಮಾಡೋದು, ಬಹಳ ಕಷ್ಟವಾದದ್ದು. ಅನುಷ್ಠಾನ ದಶೆಯಲ್ಲಿ ಹೇಗೆ ಸುಖವಾಗಿರುತ್ತೆ ಅಂತ ಹೇಳಿದ್ರೆ ಮುಂದೆ ಭಕ್ತಿ ಯೋಗಕ್ಕೂ ಸುಖವಾಗಿರುತ್ತೆ ಅಂತಲೇ ಹೇಳೋದು. ವಿಷಯವು ಸುಖವಾಗಿದೆ. ವಿಶೇಷಣ ತ್ರಯೇಣ ವ್ಯುಧ ಸ್ಥಿತಿ, 3 ವಿಶೇಷಣಗಳು ಅದಕ್ಕೆ ಮಾಂ ಮೊದಲಾದವರಿಂದ ಅಂತ ಹೇಳಿದ್ರು. 3 ವಿಶೇಷಣಗಳಿಂದ ಮಹೋದಾರ ಸಾರ್ವಭೌಮ ಪ್ರಿಯ ಸಖ ಸೇವಾಯಾಮಿವ. ತುಂಬ ಉದಾರನಾದವನು, ಸಾರ್ವಭೌಮನಾದವನು, ಬಹಳ ಪ್ರಿಯ ಸಖನಾದವನು. ಅವನಿಗೆ ಸೇವೆ ಮಾಡಿದ್ರೆ ಹೇಗಿರುತ್ತೆ? ಬಹಳ ಉದಾರನಾದವನು, ಸಾರ್ವಭೌಮನಾದವನು, ನಮಗೆ ಬಹಳ ಸಖನಾದವನು, ಅವನ ಸೇವೆ ಹೇಗಿರುತ್ತೆ? ಆದ ರೀತಿ ಕರ್ಮಯೋಗದಲ್ಲಿ ಸುಖ ಬುದ್ಧಿಯ ಏವ ಪ್ರವರ್ತತೆ. ಈ ರೀತಿ ಒಂದು ಭಾವನೆ ಬಂದರೆ ಪರಮಾತ್ಮನನ್ನು ಅವನ ಆರಾಧನೆ ಅಂತ ನಾನು ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ ಬಂದುಬಿಟ್ರೆ ಅವನು ಸುಖವಾಗಿಯೇ
ಇರುತ್ತೆ. ಆದ್ದರಿಂದ ಸುಹೃದಂ ಸರ್ವಭೂತಾನಾಂ ಪ್ರಿಯಸಕನಾದವನು, ಅವನು ಸಾರ್ವಭೌಮನು, ಸರ್ವಲೋಕ ಮಹೇಶ್ವರಂ, ಭೋಕ್ತಾರಂ ಯೋಗ್ಯ ಯಜ್ಞ ತಪಸಾಂ, ಎಲ್ಲರಿಗೂ ಎಲ್ಲ ಫಲಗಳನ್ನು ಕೊಡ್ತಾನವನು, ಮಹೋದಾರಿಯಾದವನು, ಎಲ್ಲ ಯಜ್ಞ ತಪಸ್ಸುಗಳು ಫಲವನ್ನು ಅನುಭವಿಸುವವನು, ಅಂದರೆ ಅದರಿಂದ ಫಲ ಕೊಡುವವನು ಅವನೇ, ಫಲಪ್ರದನಾದವನು. ಅಂತಹ ಪರಮಕಾರುಣಿಕನಾದ ಪರಮಾತ್ಮನ ಆರಾಧನೆ ತಿಳಿದಾಗ ಅದು ಸುಖವಾಗಿ ಅದರಲ್ಲಿ ಪ್ರವರ್ತಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ಒಂದು ವಿಶೇಷವಾದ ಕಾರಣ. ಕರ್ಮಯೋಗದ ಶ್ರೇಷ್ಠ್ಯ ಇಲ್ಲಿ ಹೇಳಲ್ಪಡುತ್ತೆ. ಇದು ಎಲ್ಲಕ್ಕೂ ಅನ್ವಯಿಸುತ್ತೆ, ಎಲ್ಲವೂ ಪರಮಾತ್ಮನ ಆರಾಧನೆಯೇ. ಕರ್ಮಯೋಗದ ಶ್ರೇಷ್ಠ್ಯ ಹೇಳ್ತಿರೋದ್ರಿಂದ ಅದಕ್ಕೂ ಒಂದು ವಿಶೇಷವಾದ ಕಾರಣವನ್ನು ಇಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಮದಾರಾಧನ ರೂಪ ಕರ್ಮಯೋಗ ಇತ್ಯನೇನ ಭೋಕ್ತಾರಂ ಯಜ್ಞತಪಸಾಂ ಇತ್ಯಸ್ಯ ಅರ್ಥೋ ವಿವೃತಃ. ನನ್ನ ಆರಾಧನ ರೂಪವಾದದ್ದು ಕರ್ಮಯೋಗ ಅಂತ ಭಾಷಿಕಾರರು ಹೇಳಿರೋದು, ಎಲ್ಲ ಯಜ್ಞ ತಪಸ್ಸುಗಳಲ್ಲಿಯೂ ಆರಾಧ್ಯನಾದವನು ಪರಮಾತ್ಮನೇ ಅನ್ನೋದು ತಿಳಿಯುತ್ತೆ. ಯಜ್ಞ ತಪಾಂಸಿ ಚ ಕರ್ಮಯೋಗ ವರ್ಗೋಪಲಕ್ಷಣಮಿತಿ ಭಾವ. ಕರ್ಮಯೋಗದ ವರ್ಗಗಳು, ಅದರ ಉಪಲಕ್ಷಣ ಯಜ್ಞ ತಪಸ್ಸು ಮೊದಲದ್ದೆಲ್ಲ ಬೇರೆ ಬೇರೆ ರೀತಿಯಾದ ತಪಸ್ಸುಗಳು, ಕರ್ಮಯೋಗಗಳು ಹೇಳಲ್ಪಟ್ಟಿದ್ದು. ಸೌಹಾರ್ದಸ್ಯ ಪ್ರಯೋಜನಾಂತರ ನಿರಪೇಕ್ಷ ಸಮಾರಾಧನ ಹೇತುತ್ವೇ ಲೋಕದೃಷ್ಟಾಂತಮಃ ಸುಹೃದ. ಲೋಕದಲ್ಲಿಯೂ ಹಾಗೆಯೇ ದೃಷ್ಟಾಂತವನ್ನು ಈ ಸುಹೃದಂ ಸರ್ವಭೂತಾನಾಂ ಅಂತ ಹೇಳಿದಾಗ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲದೆ ಎಲ್ಲ ಪ್ರಾಣಿಗಳ ವಿಷಯದಲ್ಲಿಯೂ ಹಿತವನ್ನೇ ಬಯಸುವವನು ಪರಮಾತ್ಮ. ಲೋಕದಲ್ಲಿ ಇದನ್ನು ನೋಡಬಹುದು ಅಂತ ಹೇಳ್ತಾರೆ. ನಮಗೆ ಬಹಳ ಪ್ರಿಯರಾದವರನ್ನು ಬೇರೆ ಯಾವ ಪ್ರಯೋಜನವಿಲ್ಲದೆ ನಾವು ಎಲ್ಲ ವಿಧವಾದ ಉಪಚಾರಗಳನ್ನು ಮಾಡ್ತೀವಿ, ಅವರಿಗೆ ಯಾವಾಗಲೂ ಪ್ರಿಯವಾದದ್ದನ್ನೇ ಉಂಟು ಮಾಡ್ತೀವಿ, ಆದ್ದರಿಂದ ಹಿತವನ್ನೇ ಬಯಸ್ತೇವೆ. ಆ ರೀತಿಯಲ್ಲಿ ಲೋಕದಲ್ಲಿಯೇ ಅನುಭವಿಸಲು ನೋಡಬಹುದು. ಪರಮಾತ್ಮನು ಆ ರೀತಿ ಇದ್ದಾನೆ ಅನ್ನೋದ್ರಿಂದ ಸುಶಕವಾಗುತ್ತೆ ಕರ್ಮಯೋಗ ಅನುಷ್ಠಾನವು ಅಂತ ಹೇಳ್ತಾರೆ. ನ ಕೇವಲಂ ಶಾಸ್ತ್ರನಿಷ್ಠಾ ಕಿಂತು ಪಾಮರಾಹ ತಿರ್ಯಂಚೋಪಿ ಕೇಚಿತ್ ಸ್ವೇಷು ಸೌಹಾರ್ದವಂತಂ ಪುರುಷಂ ಹಿ ಇಂಗಿತಾಕಾರೈ ಉಪಲಕ್ಷ್ಯ ತಾವನ್ಮಾತ್ರೇಣ ಸಂಪ್ರೀತಾ ತದನುವರ್ತನಂ ಅತಿ ಪ್ರಯತ್ನೇನ ಕುರ್ವಂತಿ ಇತ್ಯರ್ಥಃ. ಬರೀ ಇಂಗಿತಗಳಿಂದಲೇ ಉಪಲಕ್ಷ್ಯ ಮಾಡ್ತಾರೆ ಅಂತ, ಬಹಳ ಪ್ರೀತಿಯನ್ನು ಮಾಡ್ತಾರೆ ಅಂತ ಹೇಳಿದ್ರು. ಬರೀ ಶಾಸ್ತ್ರನಿಷ್ಠರಷ್ಟೇ ಅಲ್ಲ, ಎಲ್ಲರೂ ಪಾಮರರು ಹೊರಡೆ ತಿರಿಯ ಪ್ರಾಣಿಗಳಲ್ಲಿಯೂ ಈ ವಿಧವಾದ ಸುಹೃದಂ ಸರ್ವಭೂತಾನಾಂ ಅನ್ನುವ ಗುಣವನ್ನು ಪ್ರಾಣಿಗಳಲ್ಲಿಯೂ ನೋಡಬಹುದು. ಎಲ್ಲರೂ ಕೂಡ ನೋಡಬಹುದು, ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಇದು ಅವರಿಗೆ ಅನುಗುಣವಾಗಿಯೇ ಮಾಡ್ತಾರೆ. ಇಂಗಿತಗಳನ್ನೆಲ್ಲ ತಿಳಿದು ಪ್ರೀತಿಯಿಂದ ಅವರ ಅನುಕೂಲವಾದ ವಿಷಯಗಳನ್ನು ಮಾಡೋದು ಪ್ರಾಣಿಗಳ ವಿಷಯದಲ್ಲಿಯೂ ನೋಡಬಹುದು ಅನ್ನೋದನ್ನು ತಿಳಿಸ್ತಾರೆ. ಪುರುಷಾಂತರವತ್ ಐಶ್ವರ್ಯ ಮದ ಗರ್ವ ಮೂಲ ದೌರ್ಮುಖ್ಯಾದಿ ವರ್ಜನಂ ಚಾಸ್ಯ ಸುಹೃತ್ವೇನ ಲಭ್ಯತೆ. ಬೇರೆ ಪುರುಷರುಗಳಲ್ಲಿ ಇದೆಲ್ಲ ದೋಷಗಳು ಇದೆ. ಬೇರೆ ಪುರುಷರು ಎಲ್ಲ ದೇವತೆಗಳು ಮೊದಲಾದವರು ಲೋಕದಲ್ಲಿ ಎಲ್ಲರಲ್ಲಿಯೂ ಐಶ್ವರ್ಯ ಮದ ಗರ್ವ ಮೂಲವಾದ ದೌರ್ಮುಖ್ಯ ಮೊದಲಾದದ್ದೆಲ್ಲ ಕಂಡು ಬರುತ್ತೆ. ದೇವತೆಗಳ ವಿಷಯದಲ್ಲಿ ಬೇಕಾದಷ್ಟು ಅವರಿಗೆ ಗರ್ವ ಇರುವುದು ಇದೆಲ್ಲ ಪರಮಾತ್ಮನಲ್ಲಿಯೇ ತೋರಿಸ್ತಾರೆ. ಇದೆಲ್ಲ ಬೇಕಾದಷ್ಟು ನಿದರ್ಶನಗಳಿದೆ ಅದಕ್ಕೆ. ಅವುಗಳೆಲ್ಲ ಉಪನಿಷತ್ತುಗಳಲ್ಲಿಯೇ ಕಂಡು ಬರುತ್ತೆ. ಆದ್ದರಿಂದ ಅದೆಲ್ಲ ಕೂಡ ಯಾವುದು ಇಲ್ಲದೆ ಇರುವಂತಹದ್ದು ಸುಹೃತ್ ಅಂತ ಹೇಳೋದು ಸುಹೃದಂ ಸರ್ವಭೂತಾನ. ಅದರಿಂದ ನಮಗೆ ತಿಳಿಯುತ್ತೆ ಅದನ್ನು ಅಂತ ಹೇಳಿ, ಅಂತಹ ಪರಮಪುರುಷನ ಆರಾಧನೆ. ಆದ್ದರಿಂದ ಈ ಕರ್ಮಯೋಗವು ಬಹಳ ಸುಶಕವು, ಮಾಡುವುದಕ್ಕೆ ಸಾಧನಾವಸ್ಥೆಯಲ್ಲಿಯೇ ಅವನಿಗೆ ಬಹಳ ಸುಲಭವಾಗಿ ಈ ರೀತಿ ಇಂತಹ ಪರಮಾತ್ಮ ಪುರುಷನ ಆರಾಧನೆ ಅಂತ ಸುಶಕವಾಗಿ ಸಂತೋಷವಾಗಿ ಕರ್ಮಯೋಗವನ್ನು ಅನುಷ್ಠಾನ ಮಾಡಿದರೆ ಮನಃಶಾಂತಿಯು ಅವನಿಗೆ ಲಭಿಸುತ್ತೆ ಅನ್ನುವ ಫಲವನ್ನು ಹೇಳಿ 5ನೇ ಅಧ್ಯಾಯವನ್ನು ಇಲ್ಲಿ ಉಪಸಂಹಾರ ಮಾಡ್ತಾರೆ. ಇಲ್ಲಿಗೆ ತಾತ್ಪರ್ಯ ಚಂದ್ರಿಕೆಯು ಮುಗಿಯುತ್ತೆ. ಭಗವದ್ಗೀತಾ ಭಾಷ್ಯ ಟೀಕಾಯಾಂ ತಾತ್ಪರ್ಯ ಚಂದ್ರಿಕಾಯಾಂ 5ಮೋ ಅಧ್ಯಾಯ. ಇನ್ನು 6ನೇ ಅಧ್ಯಾಯವು ಆರಂಭಿಸುತ್ತೆ. 6ಠೋ ಅಧ್ಯಾಯ ಶ್ರೀ ಭಗವಾನುವಾಚ. ಇದು ಒಂದೊಂದು ಶ್ಲೋಕಗಳಿಗೆಲ್ಲ ಬಹಳ ವಿಶೇಷವಾದ ಅರ್ಥ, ಶಬ್ದಗಳಿಗೆ ಅರ್ಥ ಮಾಡುವುದೇ ಬಹಳ ಕಷ್ಟ. ಈ ಶ್ಲೋಕವೇ ಬಹಳ ಕಷ್ಟವಾದ ಶಬ್ದಗಳಿದೆ, ಇದರಲ್ಲಿ ಅರ್ಥ ಮಾಡಿಕೊಳ್ಳೋದು. ಪ್ರಕರಣಕ್ಕೆ ಅನುಗುಣವಾಗಿ ಭಾಷ್ಯಕಾರರು ಅದ್ಭುತವಾಗಿ ವಿವರಣೆ ಮಾಡ್ತಾರೆ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚಾಕ್ರಿಯಃ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸಹ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ ನ ಚಾಕ್ರಿಯಃ.
ನಿರಗ್ನಿಯೂ ಅಲ್ಲ, ಅಗ್ನಿ ಇಲ್ಲದವನಲ್ಲ ಅಂತ ಹೇಳಿದ್ರು. ಸನ್ಯಾಸಿ ಆಗ್ತಾನೆ, ಯೋಗಿಯೂ ಆಗ್ತಾನೆ, ಅಗ್ನಿ ಇಲ್ಲದವನಲ್ಲ, ಕ್ರಿಯೆ ಇಲ್ಲದವನಲ್ಲ ಅವನು. ಇದೆಲ್ಲ ಬಹಳ ಪ್ರಶ್ನೆ ಹೇಗಿದೆ ಅಂದರೆ ಪಝಲ್ ಥರ ಇದೆ ಇದು. ಹಾಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಷ್ಯಕಾರರೇ ತಿಳಿಸ್ಬೇಕು ಇದನ್ನು. ಆ ಭಾಷ್ಯ ಓದಿದ್ರೆ ಸ್ಪಷ್ಟವಾಗುತ್ತೆ ಇದರಲ್ಲಿ. ಅನಾಶ್ರಿತ ಕರ್ಮಫಲಂ. ಅದಕ್ಕೆ ಒಂದು ಸಂಗತಿಯನ್ನು ಹೇಳ್ತಾರೆ ಮೊದಲು. ಉಕ್ತ ಕರ್ಮಯೋಗ ಸಪರಿಕರ. ಪರಿಕರಗಳೊಡನೆ ಕರ್ಮಯೋಗವು ಪೂರ್ಣವಾಗಿ ಹೇಳಲ್ಪಟ್ಟಿತು. 2, 3, 3, 4, 5 ಎಲ್ಲ ಅಧ್ಯಾಯಗಳಲ್ಲಿಯೂ ಕರ್ಮಯೋಗವೇ ಹೇಳಲ್ಪಟ್ಟಿತು ಇದುವರೆಗೂ. ಈಗಲೇ ಇನ್ನು ಮುಂದೆ ಜ್ಞಾನಯೋಗ ಬರೋದು, ಅದರಲ್ಲಿಯೂ ಇನ್ನು 9 ಶ್ಲೋಕಗಳಾದ ಮೇಲೆ ಇದುವರೆಗೂ ಎಲ್ಲ ಸಪರಿಕರವಾಗಿ ಕರ್ಮಯೋಗವು ಹೇಳಲ್ಪಟ್ಟಿತು. ಇದಾನಿ ಜ್ಞಾನಯೋಗ ಸಾಧ್ಯ ಆತ್ಮಾವಲೋಕನ ರೂಪ ಯೋಗಾಭ್ಯಾಸ ವಿಧಿ ಉಚ್ಯತೆ. ಯೋಗಾಭ್ಯಾಸ ವಿಧಿರ್ಯೋಗಿ ಚತುರ್ಧಾ ಯೋಗ ಸಾಧನಂ ಅಂತ ಸಂಗ್ರಹ ಶ್ಲೋಕ. ಅದನ್ನು ದೇಶಿಕರು ತೆಗಿತಾ ಇರಲಿ. ಯೋಗಾಭ್ಯಾಸ ವಿಧಿರ್ಯೋಗಿ ಚತುರ್ಧಾ ಯೋಗ ಸಾಧನಂ ಯೋಗ ಸಿದ್ಧಿ ಸ್ವಯೋಗಸ್ಯ ಪಾರಮ್ಯಂ ಷಷ್ಠ ಉಚ್ಯತೆ ಅಂತ ಹೇಳಿ, ಸ್ವಯೋಗ ಪರಮಾತ್ಮ ಯೋಗವೇ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಮುಂದೆ ಭಕ್ತಿಯೋಗ ಆರಂಭಿಸುತ್ತೆ 7ನೇ ಅಧ್ಯಾಯದಲ್ಲಿ. ಸ್ವಯೋಗಸ್ಯ ಪಾರಮ್ಯಂ, ಸ್ವಯೋಗ ಅಂದರೆ ಪರಮಾತ್ಮ ಯೋಗ, ಭಕ್ತಿ ಯೋಗ, ಅದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ಹೇಳುತ್ತೆ ಕಡೆಯಲ್ಲಿ ಹೇಳಿದ್ದಾನೆ ಕೃಷ್ಣನು. ಅಲ್ಲಿ ಯೋಗಾಭ್ಯಾಸ ವಿಧಿಯು ಹೇಳಲ್ಪಡುತ್ತೆ ಈ ಅಧ್ಯಾಯದಲ್ಲಿ. ಮತ್ತು ಯೋಗಿ ಚತುರ್ಧ, 4 ವಿಧವಾದ ಚತುರ್ಧ ಯೋಗಿಗಳು, ಯೋಗ ಸಾಧನವು ಮತ್ತು ಯೋಗ ಸಿದ್ಧಿಯು, ಪರಮಾತ್ಮ ಯೋಗದ ಪಾರಮ್ಯವು, ಶ್ರೇಷ್ಠತೆ, ಇದೆಲ್ಲ ಈ ಅಧ್ಯಾಯದಲ್ಲಿ ಹೇಳುವ ಅರ್ಥಗಳು. 4-5 ಶಬ್ದದಲ್ಲಿ ಆಳುವಂದರು ಸ್ಪಷ್ಟವಾಗಿ ಅಧ್ಯಾಯದ ಅರ್ಥ ತಿಳಿಸ್ತಾರೆ. ಅದನ್ನೇ ಇಲ್ಲಿ ಭಾಷಿಕಾರರು ವಿವರಿಸ್ತಾರೆ. ಅನೇಕ ಇಲ್ಲಿರುವ ಶ್ಲೋಕಗಳನ್ನೆಲ್ಲ ಈ ಅರ್ಥಗಳು ವಿವರಿಸ್ತಾರೆ ಹೇಗೆ ಬಂದಿದೆ ಅಂತ. ಸಂಗ್ರಹ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನು ಇನ್ನೂ ಸ್ಪಷ್ಟವಾಗಿ ತಿಳಿಸ್ತಾರೆ, ಈ ಅರ್ಥವು ಈ ಶ್ಲೋಕದಲ್ಲಿದೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಈಗ ಮುಂದೆ ಏನು ಬರುತ್ತೆ ಅಂದರೆ ಜ್ಞಾನಯೋಗ ಸಾಧ್ಯ, ಜ್ಞಾನಯೋಗದಿಂದ ಸಾಧ್ಯವಾದದ್ದು ಆತ್ಮಾವಲೋಕನ ರೂಪ ಯೋಗಾಭ್ಯಾಸ ವಿಧಿ. ಯೋಗಾಭ್ಯಾಸ ವಿಧಿಯು ಇಲ್ಲಿ ಹೇಳಲ್ಪಡುತ್ತೆ ಜ್ಞಾನಯೋಗದಿಂದ ಸಾಧ್ಯವಾದ ಆತ್ಮಾವಲೋಕನ. ತತ್ರ ಕರ್ಮಯೋಗಸ್ಯ ನಿರಪೇಕ್ಷ ಯೋಗ ಸಾಧನತ್ವಂ ದೃಢಯಿತುಂ ಅಂತ ಹೇಳಿದ್ರು. ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆಯೇ ನೇರವಾಗಿ ಕರ್ಮಯೋಗವೇ ಸಾಧಿಸುತ್ತೆ ಆತ್ಮಾವಲೋಕನವನ್ನು ಅಂತ ತಿಳಿಯೋದಕ್ಕೆ ಜ್ಞಾನಾಕಾರ ಕರ್ಮಯೋಗ ಯೋಗಶಿರಸ್ಕ ಅನೂದ್ಯತೆ. ನಿರಪೇಕ್ಷ ಯೋಗ ಸಾಧನತ್ವಂ ಅಂದರೆ ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಅಂತ ಅರ್ಥ. ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಆತ್ಮಾವಲೋಕನಕ್ಕೆ ಸಾಧನವಾಗುತ್ತೆ. ಅದನ್ನು ಸ್ಪಷ್ಟಪಡಿಸಲು ಕರ್ಮವು ಜ್ಞಾನಾಕಾರವಾದದ್ದು, ಆತ್ಮಜ್ಞಾನ ಅದರಲ್ಲಿ ಅಂತರ್ಗತವಾಗಿದೆ ಅಂತ. ಅಂತಹ ಕರ್ಮಯೋಗವು, ಯೋಗ ಶಿರಸ್ಕವಾದ ಕರ್ಮಯೋಗವು ಅನುವಾದ ಮಾಡಲ್ಪಡುತ್ತೆ ಅಂತ ಹೇಳಿದ್ರು ಮೊದಲು. 9 ಶ್ಲೋಕಗಳಲ್ಲಿ ಕರ್ಮಯೋಗವೇ ಮತ್ತೆ ಹೇಳಲ್ಪಡುತ್ತೆ ಇಲ್ಲಿ, ಅದರ ಶ್ರೇಷ್ಠತೆಯೇ ಈ ಮೊದಲ 9 ಶ್ಲೋಕಗಳಲ್ಲಿ. ಕರ್ಮಫಲಂ ಅದನ್ನು ವಿವರಿಸ್ತಾರೆ ಈಗ ಮೊದಲು. ಈ ಶ್ಲೋಕವು ಕರ್ಮಯೋಗವೇ, 9 ಶ್ಲೋಕಗಳು ಕರ್ಮಯೋಗ ಪರವೇ ಇಲ್ಲಿ ಹೇಳ್ತಿರೋ, ಅದರ ಶ್ರೇಷ್ಠತೆಯೇ ಇಲ್ಲಿ ಹೇಳ್ತಾ ಇರೋದು. ಶಬ್ದಗಳನ್ನು ನೋಡಿದ್ರೆ ಜ್ಞಾನಯೋಗವೇ ಹೇಳಿದ ಹಾಗಿರುತ್ತೆ. ಆದರೆ ಇಲ್ಲಿ 9 ಶ್ಲೋಕಗಳಲ್ಲಿ ಕರ್ಮಯೋಗದ ಶ್ರೇಷ್ಠತೆಯೇ ಅನುವಾದ ಮಾಡಲ್ಪಟ್ಟಿದೆ, ಮತ್ತೆ ಹೇಳಲ್ಪಟ್ಟಿದೆ ಅನ್ನೋದನ್ನು ತಿಳಿಸ್ತಾರೆ. ಇದ್ಯಾಕೆ ಅಂತ ಹೇಳಿದ್ರೆ ನಮಗೆ ದೃಢಪಡಿಸಲು, ಕರ್ಮಯೋಗವು ನೇರವಾಗಿ ಸಾಧನ ಅನ್ನೋದನ್ನು ದೃಢಪಡಿಸೋದಕ್ಕೋಸ್ಕರ ಮತ್ತೆ ಅದು ಅನುವಾದ ಮಾಡಲ್ಪಟ್ಟಿದೆ ಅಂತ ಹೇಳಿದ್ರು. ಕರ್ಮಫಲಂ ಅನಾಶ್ರಿತ ಅಂತ ಇಲ್ಲಿ ಅನ್ವಯ. ಕರ್ಮಫಲಂ ಅಂದರೆ ಸ್ವರ್ಗಾಧಿಕಂ, ಅನಾಶ್ರಿತ ಕರ್ಮಫಲಂ ಅಂದರೆ ಕಾಮ್ಯಕರ್ಮಗಳ ಫಲಗಳು, ಸ್ವರ್ಗ ಮೊದಲಾದ ಕರ್ಮಗಳ ಫಲಗಳನ್ನು ಆಶ್ರಯಿಸದೆ ಅಂತ ಅರ್ಥ. ಅನಾಶ್ರಿತ ಕರ್ಮಫಲಂ ಸ್ವರ್ಗಾಧಿಕಂ ಅನಾಶ್ರಿತ. ಕಾರ್ಯಂ ಕಾರ್ಯಂ ಕರ್ಮಾನುಷ್ಠಾನಮೇವ ಕಾರ್ಯಂ. ಕೇವಲ ಕರ್ಮವನ್ನು ಮಾಡಬೇಕಷ್ಟೇ, ನನಗೆ ಫಲ ಬೇಡ, ಕರ್ಮವನ್ನು ಬಿಡೋ ಹಾಗಿಲ್ಲ, ಕರ್ಮವನ್ನು ಮಾಡಬೇಕು. ಕಾರ್ಯಂ ಕರ್ಮ ಅನುಷ್ಠಾನಮೇವ ಕಾರ್ಯಂ, ಕರ್ಮವನ್ನು ಮಾಡಲೇಬೇಕು. ಸರ್ವಾತ್ಮನ ಅಸ್ಮತ್ ಸುಹೃದ್ಭೂತ ಪರಮ ಪುರುಷಾರಾಧನ ರೂಪತೆಯ ಕರ್ಮೈವ ಮಮ ಪ್ರಯೋಜನಂ ನ ತತ್ಸಾಧ್ಯಂ ಕಿಂಚಿದಿತಿ ಯಹ ಕರ್ಮ ಕರೋತಿ.
ಕಾರ್ಯಂ ಕರ್ಮ ಕರೋತಿ ಯಹ ಅನ್ನೋದಕ್ಕೆ ಹಿಂದಿನ ಶ್ಲೋಕದೊಡನೆ ಸಂಬಂಧ ಹೇಳಬೇಕಿಲ್ಲಿ. ಹಿಂದಿನ ಶ್ಲೋಕದೊಡನೆ ಭೋಕ್ತಾರಂ ಯಜ್ಞ ತಪಸಾಂ ಸುಹೃದಂ ಸರ್ವಭೂತಾನಾಂ ಸರ್ವಲೋಕ ಮಹೇಶ್ವರಂ ಜ್ಞಾತ್ವ ಅಂತ ಹೇಳಿದ್ನಲ್ಲ, ಹಾಗೆ ಪರಮಾತ್ಮನ್ ತನ್ನ ಸ್ವರೂಪವನ್ನು ಹೇಳ್ಕೊಟ್ನಲ್ಲ, ಹಾಗೆ ಸರ್ವಾತ್ಮನ ಅಸ್ಮತ್ ಸುಹೃದ್ ಭೂತ, ಎಲ್ಲರಿಗೂ ನಮಗೂ ಬಹಳ ಸುಹೃತ್ತಾದವನು, ಎಲ್ಲರಿಗೂ ಅಂದರೆ ನಮಗೂ ಅವನು. ಆದ್ದರಿಂದ ಸರ್ವಲೋಕ ಶರಣ್ಯ ಆದವನು, ನನಗೂ ಶರಣ್ಯನಾದವನು ಅಂತ ಹೇಳ್ತಾರೆ. ಹಾಗೆ ಅಸ್ಮತ್ ಸುಹೃದ್ಭೂತ ಪರಮಪುರುಷ ಆರಾಧನ ರೂಪತೆಯ, ಪರಮಪುರುಷನ ಆರಾಧನ ರೂಪವಾದ್ದರಿಂದ ಕರ್ಮವೇ ನನ್ನ ಪ್ರಯೋಜನವೇ ಹೊರತು ಅದರಿಂದ ಸಾಧ್ಯವಾದ ಯಾವ ಫಲವೂ ಅಲ್ಲ. ಕರ್ಮ ಮಾಡುವುದೇ ನನಗೆ ಪ್ರಯೋಜನ, ಪರಮಪುರುಷನ ಆರಾಧನೆ ಮಾಡುವುದೇ ನಮ್ಮ ಸ್ವರೂಪ. ಶೇಷಭೂತನಾದವನಿಗೆ ಪರಮಾತ್ಮನ ಸ್ವರೂಪ ಆರಾಧನೆ ಮಾಡುವುದೇ ಸ್ವರೂಪ. ಆದ್ದರಿಂದ ಕರ್ಮೈವ ಮಮ ಪ್ರಯೋಜನಂ ನ ತತ್ಸಾಧ್ಯಂ ಕಿಂಚಿತ್, ಅದರಿಂದ ಸಾಧ್ಯವಾದ ಸ್ವರ್ಗಾದಿ ಫಲಗಳು ಅದೆಲ್ಲ ನನಗೆ ಬೇಕಾಗಿಲ್ಲ. ಆ ಒಂದು ದೃಷ್ಟಿಯಿಂದ ಯಹ ಕರ್ಮ ಕರೋತಿ, ಅವನು ಯಾರು ಕರ್ಮ ಮಾಡ್ತಾನೋ, ಅನಾಶ್ರಿತ ಕರ್ಮಫಲಂ, ಸ್ವರ್ಗಾದಿ ಫಲವನ್ನು ಆಶ್ರಯಿಸದೆ ಕಾರ್ಯಂ ಕರ್ಮ ಕರೋತಿ ಯಹ, ನನ್ನ ಕರ್ಮವನ್ನು ಮಾಡಬೇಕಾದ್ದು ನನ್ನ ಕರ್ತವ್ಯ. ಪರಮಪುರುಷನ ಆರಾಧನೆ ರೂಪ ಇದು. ಅದು ಯಾರು ಪರಮಪುರುಷ ಅಂದರೆ ನನ್ನ ಸುಹೃತ್ತಾದವನು, ಪರಮ ಸುಹೃತ್ತಾದವನು. ಅಂತಹ ಪರಮಾತ್ಮನ ಕರ್ಮ, ಅವನ ಆರಾಧನ ರೂಪವಾದ ಕರ್ಮವನ್ನು ಮಾಡುವುದೇ ನನಗೆ ಪ್ರಯೋಜನ ಅನ್ನುವ ದೃಷ್ಟಿಯಿಂದ ಕರೋತಿಯ, ಯಾರು ಕರ್ಮಗಳನ್ನು ಮಾಡ್ತಾನೋ ಸಹ ಸನ್ಯಾಸಿ, ಅವನು ಜ್ಞಾನಯೋಗನಿಷ್ಠನು, ಯೋಗಿ ಚ ಕರ್ಮಯೋಗನಿಷ್ಠಶ್ಚ. ಈ ರೀತಿ ಕರ್ಮವನ್ನು ಮಾಡುವವನು ಜ್ಞಾನಯೋಗನಿಷ್ಠ, ಕರ್ಮಯೋಗನಿಷ್ಠನು ಕೂಡ ಅಂತ ಹೇಳಿದ್ರು. ಕರ್ಮವನ್ನು ಮಾಡುವವನು ಜ್ಞಾನಯೋಗಿ ಅಲ್ಲ, ಕರ್ಮಯೋಗ ಮಾಡೋನೇ ಜ್ಞಾನಯೋಗಿಯೂ ಆಗ್ತಾನೆ, ಕರ್ಮಯೋಗಿಯೂ ಆಗ್ತಾನೆ. ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿ, ಅಂದರೆ ಆತ್ಮಾವಲೋಕನ ಸಾಧನಭೂತ ಉಭಯನಿಷ್ಠ ಇತ್ಯರ್ಥ. ಕರ್ಮಯೋಗದಲ್ಲಿಯೇ ಎರಡೂ ಇದೆ ಅಂತ ಅರ್ಥ ಇದಕ್ಕೆ. ಅವನು ಸನ್ಯಾಸಿಯೂ ಹೌದು ಯೋಗಿಯೂ ಹೌದು ಅಂತ ಹೇಳಿದ್ರೆ ಹೇಗೆ ಎರಡೂ ಒಬ್ಬನಲ್ಲಿರಕ್ಕೆ ಸಾಧ್ಯ? ಜ್ಞಾನಯೋಗಿ ಬೇರೆ ಕರ್ಮಯೋಗಿ ಬೇರೆ ಆಗಬೇಕಲ್ಲ. ಅಂದರೆ ಈ ಕರ್ಮಯೋಗ ಮಾಡುವನಲ್ಲಿ ಜ್ಞಾನವು ಅಂತರ್ಗತವಾದ್ದರಿಂದ ಅವನೇ ಜ್ಞಾನಯೋಗಿಯು ಅಂತ ಹೇಳ್ಬೋದು, ಅವನೇ ಕರ್ಮಯೋಗಿಯೂ ಕೂಡ, ಎರಡೂ ಅವನೇ ಆಗಿದ್ದಾನೆ. ಆದ್ದರಿಂದ ಅವನು ಜ್ಞಾನಯೋಗನಿಷ್ಠನೂ ಹೌದು, ಕರ್ಮಯೋಗನಿಷ್ಠನೂ ಹೌದು. ಸನ್ಯಾಸಿ ಚ ಯೋಗಿ ಚ ಆತ್ಮಾವಲೋಕನ ಯೋಗ ಸಾಧನ ಭೂತ ಉಭಯನಿಷ್ಠ, ಆತ್ಮಾವಲೋಕನಕ್ಕೆ ಸಾಧನವಾದ ಎರಡರಲ್ಲಿಯೂ ನಿಷ್ಠನಾದವನು ಅಂತ ಅರ್ಥ. ನ ನಿರಗ್ನಿ ನ ಚ ಅಕ್ರಿಯ ನ ಚೋದಿತ ಯಜ್ಞಾದಿ ಕರ್ಮಸು ಅಪ್ರವೃತ್ತ. ಅಗ್ನಿ ಅಂತ ಹೇಳಿರೋದ್ರಿಂದ ಇಲ್ಲಿ ಯಜ್ಞಾದಿಗಳನ್ನು ತಿಳಿಸ್ತಾರೆ. ಅಗ್ನಿಯನ್ನು ಉಪಯೋಗಿಸಿ ಮಾಡುವಂತಹ ಕರ್ಮಗಳು ಯಜ್ಞಾದಿ ಕರ್ಮಗಳನ್ನು ಹೇಳ್ತಾರೆ ಇಲ್ಲಿ. ಅದರಿಂದ ಶ್ರುತಿಯಲ್ಲಿ ವಿಧಿತವಾದ ಚೋದಿತವಾದ ಯಜ್ಞಾದಿ ಕರ್ಮಗಳಲ್ಲಿ ಮಾಡದೇ ಇರೋನಲ್ಲ ಅವನು. ಅಂದರೆ ಅದನ್ನು ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ಪರಮಪುರುಷ ಆರಾಧನ ರೂಪ. ನಚ ಕೇವಲ ಜ್ಞಾನನಿಷ್ಠ, ಜ್ಞಾನದಲ್ಲಿಯೇ ಇರುವವನು ಅಲ್ಲ ಅವನು. ನಚ ಅಕ್ರಿಯ ಅಂದರೆ ಕ್ರಿಯೆ ಇಲ್ಲದವನು ಅಂದರೆ ಜ್ಞಾನದಲ್ಲಿರುವವನು ಅಂತ ಅರ್ಥ. ನಿರಗ್ನಿ ಅಂತ ಹೇಳಿದ್ರೆ ನ ನಿರಗ್ನಿ, ಡಬಲ್ ನೆಗೆಟಿವ್ ಇದೆ ಅಲ್ಲಿ. ನ ನಿರಗ್ನಿ, ಅಗ್ನಿ ಇಲ್ಲದವನು ಅಲ್ಲ ಅಂತ ಅರ್ಥ. ಅಗ್ನಿ ಇಲ್ಲದವನು ಅಂತ ಹೇಳಿದ್ರೆ ಚೋದಿತ ಕರ್ಮ ಯಜ್ಞಾದಿಗಳನ್ನು ಮಾಡದೇ ಇರೋವನು, ಆ ರೀತಿ ಆಗೋದಿಲ್ಲ ಅವನು. ಅದನ್ನು ಮಾಡ್ತಾನೆ ಅದೇ ರೀತಿಯಲ್ಲಿ ಅದೇ ಸಮಯದಲ್ಲಿ ನ ಅಕ್ರಿಯ, ಕ್ರಿಯೆಯನ್ನು ಉಳ್ಳವನಲ್ಲ ಅಂತ ಹೇಳಿದ್ರೆ ಜ್ಞಾನ ಉಳ್ಳವನು ಅಂತ ಆಗುತ್ತೆ. ಆದ್ದರಿಂದ ಕೇವಲ ಜ್ಞಾನ ಉಳ್ಳವನು ಅಲ್ಲ ಅಂತ ಅರ್ಥ ಅದಕ್ಕೆ. ತಸ್ಯ ಹಿ ಜ್ಞಾನನಿಷ್ಠಾ ಏವ ಕರ್ಮಯೋಗನಿಷ್ಠಸ್ಯ ತು ಉಭಯಮಸ್ತಿ ಇತಿ ಅಭಿಪ್ರಾಯ. ಕೇವಲ ಜ್ಞಾನನಿಷ್ಠನಾದವನಿಗೆ ಕರ್ಮಯೋಗ ಮಾಡೋದಿಲ್ಲ ಅವನು. ಆದ್ದರಿಂದ ನಚ ಅಕ್ರಿಯ ಅಂತ ಹೇಳಿದಾಗ ಅಕ್ರಿಯ ಅನ್ನೋದು ಜ್ಞಾನನಿಷ್ಠೆಯನ್ನು ಮಾತ್ರ ಉಳ್ಳವನು, ಅಂದರೆ ಕರ್ಮಯೋಗ ಮಾಡದೇ ಇರುವನು ಅಂತ ಅರ್ಥ. ಜ್ಞಾನನಿಷ್ಠನು ಅಂತ ಹೇಳಲ್ಪಡೋದಿಲ್ಲ ಇವನು. ಯಾಕೆ ಅಂದರೆ ಇವನು ಕರ್ಮಯೋಗವನ್ನೇ ಮಾಡ್ತಾ ಇರೋದು, ಅದರಲ್ಲಿಯೇ ಜ್ಞಾನನಿಷ್ಠೆಯು ಅಂತರ್ಗತವಾಗಿದೆ. ಆದ್ದರಿಂದ ಇವನು ಜ್ಞಾನಯೋಗಿ ಅಂತ ಹೇಳಲ್ಲ, ಕರ್ಮಯೋಗಿಯೇ ಅವನು. ಕೇವಲ ಜ್ಞಾನಯೋಗಿ ಅಲ್ಲ, ಕರ್ಮವನ್ನು ಮಾಡಿಕೊಂಡಿರುವಂತಹ ಜ್ಞಾನಯೋಗಿ ಅಂತ ಹೇಳಬೇಕು. ಅಂದರೆ ಕರ್ಮನಿಷ್ಠನೂ ಹೌದು, ಜ್ಞಾನನಿಷ್ಠನೂ ಹೌದು. ಆದ್ದರಿಂದ ಜ್ಞಾನಯೋಗಿಗೆ ಹೇಗೆ? ತಸ್ಯ ಹಿ ಜ್ಞಾನನಿಷ್ಠಾ ಏವ
ಜ್ಞಾನನಿಷ್ಠೆ ಮಾತ್ರವೇ ಇರುತ್ತೆ ಹೊರತು ಅವನು ಕರ್ಮಯೋಗದ ಭೇದಗಳಲ್ಲಿ ಹೇಳಿದ ತಪೋಯಜ್ಞ ದ್ರವ್ಯಯಜ್ಞ ಮೊದಲಾದದ್ದು ಸ್ವಾಧ್ಯಾಯ ಜ್ಞಾನಯಜ್ಞ ಇದ್ಯಾವುದು ಮಾಡೋದಿಲ್ಲ ಅವನು. ನಿತ್ಯ ನೈಮಿತ್ತಿಕ ಕರ್ಮ ಮಾಡಿಕೊಂಡು ಆತ್ಮಧ್ಯಾನ ಮಾತ್ರ ಮಾಡ್ತಾ ಇರ್ತಾನೆ. ಅವನಿಗೆ ಬೇರೆ ಕರ್ಮಗಳಿರೋದಿಲ್ಲ. ಆದ್ದರಿಂದ ಕೇವಲ ಜ್ಞಾನನಿಷ್ಠ ಅಂತ ಹೇಳಲ್ಪಡ್ತಾನು. ಆದರೆ ಕರ್ಮಯೋಗಿ ಆ ರೀತಿಯಲ್ಲ, ಕರ್ಮವನ್ನು ಮಾಡ್ತಾನೆ, ಜ್ಞಾನಯೋಗದ ಅಂಶವಾದ ಆತ್ಮಜ್ಞಾನವನ್ನು ಧ್ಯಾನ ಮಾಡಿ ಎರಡೂ ಕೂಡ ಇದೆ ಅದರಲ್ಲಿ. ಆದ್ದರಿಂದ ಕೇವಲ ಜ್ಞಾನನಿಷ್ಠನಲ್ಲ, ಕರ್ಮ ಮಾಡದೇ ಇರುವವನು ಕೂಡ ಅಲ್ಲ, ಚೋದಿತ ಕರ್ಮಗಳನ್ನು ಮಾಡ್ತಾನೆ, ಕೇವಲ ಜ್ಞಾನವನ್ನು ಮಾಡ್ತಾನೆ ಅಂತಲೂ ಅಲ್ಲ. ಅವನಿಗೆ ಕರ್ಮಯೋಗ ನಿಷ್ಠನಿಗೆ ಎರಡು ಕೂಡ ಇದೆ. ಉಭಯಮಪಿ ಅಸ್ತಿ, ಉಭಯಮಸ್ತಿ ಇತಿ ಅಭಿಪ್ರಾಯ. ಬಹಳ ಇದು ಶಬ್ದಗಳಿಗೆ ಅರ್ಥ ಬಹಳ ಕ್ಲಿಷ್ಟವಾಗಿದೆ ತಿಳಿಯೋದು. ವ್ಯಾಖ್ಯಾನ ಮಾಡುವಾಗ ಸನ್ಯಾಸೀಚ ಯೋಗೀಚ ಇದೆಲ್ಲ ಕರ್ಮಯೋಗಿ ಒಂದು ಮನಸ್ಸಿನಲ್ಲಿ ಮೊದಲು ಇಟ್ಕೊಳ್ಬೇಕಾದ್ದು. ಇದು ಕರ್ಮಯೋಗದ ವಿಷಯ. ಆದ್ದರಿಂದ ಕರ್ಮಯೋಗಿಯನ್ನೇ ಇಲ್ಲಿ ಹೇಳ್ತಾ ಇರೋದು, ಜ್ಞಾನಯೋಗಿ ಅಲ್ಲ. ಕರ್ಮಯೋಗಿಗೆ ಏನು ವಿಶೇಷ ಅಂತ ಹೇಳಿದ್ರೆ, ಅವನು ಸ್ವರ್ಗಾದಿ ಫಲಗಳನ್ನು ಆಶ್ರಯಿಸೋದಿಲ್ಲ. ಪರಮಪುರುಷನ ಆರಾಧನೆ ಅಂತ ಕರ್ಮಗಳನ್ನು ಆ ಒಂದು ದೃಷ್ಟಿಯಿಂದಲೇ ಮಾಡ್ತಾನೆ, ಅದುವೇ ಪ್ರಯೋಜನ ಅಂತ ಹೇಳಿ. ಆದ್ದರಿಂದ ಅವನು ಆತ್ಮಾವಲೋಕನವೂ ಅಂತರ್ಗತವಾಗಿದೆ, ಅವನಿಗೆ ಆತ್ಮಜ್ಞಾನವೂ ಅಂತರ್ಗತ ಕರ್ಮಯೋಗದಲ್ಲಿ. ಆದ್ದರಿಂದ ಅವನಿಗೆ ಜ್ಞಾನಯೋಗದ ಅಂಶವೂ ಇದರಲ್ಲಿ ಸೇರ್ತು, ಕರ್ಮಯೋಗವೂ ಇದೆ, ಎರಡೂ ಇದೆ ಅವನಿಗೆ. ಆದ್ದರಿಂದ ಸನ್ಯಾಸಿ ಯೋಗಿ ಎರಡೂ ಹೇಳಲ್ಪಡ್ತಾನೆ. ಸನ್ಯಾಸಿ ಅನ್ನೋದು ಇಲ್ಲಿ ವರ್ಣಾಶ್ರಮ ಧರ್ಮವನ್ನು ಹೇಳ್ತಾ ಇಲ್ಲ, ಇದು ಸನ್ಯಾಸ ಧರ್ಮವನ್ನು ಹೇಳ್ತಾ ಇಲ್ಲ ಇಲ್ಲಿ. ಆದ್ದರಿಂದ ಇದು ಸನ್ಯಾಸಿ ಅಂದರೆ ಜ್ಞಾನನಿಷ್ಠ ಅನ್ನೋದು ಅರ್ಥ ಇಲ್ಲಿ. ಯೋಗಿ ಅಂತ ಹೇಳೋದು ಕೂಡ ಕರ್ಮಯೋಗ ತಿಳಿಸುತ್ತೆ. ಎರಡೂ ಕೂಡ ಅವನಲ್ಲಿ ಇದೆ. ಯಾಕೆ ಅಂದರೆ ಎರಡು ಅಂಶಗಳನ್ನು ಉಳ್ಳದು ಕರ್ಮಯೋಗ. ಆ ಕಾರಣದಿಂದ ಅವನು ನಿರಗ್ನಿ ಆಗೋದಿಲ್ಲ. ಯಾಕೆ ಅಂದರೆ ಯಜ್ಞಾಗಾದಿ ಕರ್ಮಗಳನ್ನು ಮಾಡ್ತಾನವನು, ಚೋದಿತ ಯಜ್ಞಗಳನ್ನು ಮಾಡದೇ ಇರೋನಾಗೋದಿಲ್ಲ ಅವನು. ಅದೇ ರೀತಿಯಲ್ಲಿ ಅವನು ನ ಅಕ್ರಿಯ ಅಂದರೆ ಕ್ರಿಯೆಗಳಿಲ್ಲದೆ ಬರೀ ಜ್ಞಾನನಿಷ್ಠೆ ಇರುವವನು ಆಗೋದಿಲ್ಲ. ಕ್ರಿಯೆಗಳೊಡನೆ ಸೇರಿದ ಜ್ಞಾನನಿಷ್ಠೆ ಇದೆ ಅವನಿಗೆ. ಆದ್ದರಿಂದ ಜ್ಞಾನನಿಷ್ಠನಿಗೆ ಕೇವಲ ಜ್ಞಾನನಿಷ್ಠೆ ಇರುತ್ತೆ, ಇವನಿಗೆ ಹಾಗಿಲ್ಲ. ಕರ್ಮಯೋಗದ ಬೇರೆ ಭೇದಗಳಾದ ಕರ್ಮಗಳನ್ನು ಮಾಡ್ತಾನೆ. ನಿತ್ಯ ನೈಮಿತ್ತಿಕ ಕರ್ಮ ಬೇರೆ, ಇಬ್ಬರಿಗೂ ಸಬರೆ ಬಿದೆ. ಅದು ಜ್ಞಾನಯೋಗಿಗೂ ಕರ್ಮಯೋಗಿಗೂ. ಕರ್ಮಯೋಗದಲ್ಲಿ ಅದು ಬೇರೆ ವಿಷಯ, ಎಲ್ಲರಿಗೂ ಅನ್ವಯಿಸುವಂತಹದ್ದು ನಿತ್ಯ ನೈಮಿತ್ತಿಕ ಕರ್ಮಗಳು. ಅದನ್ನು ಹಿಂದಿನ ಶ್ಲೋಕದಲ್ಲಿ ಪ್ರವೇಶದಲ್ಲಿ ಭಾಷ್ಯಕಾರರು ಹೇಳಿದ್ರು, ನಿತ್ಯ ನೈಮಿತ್ತಿಕ ಇತಿ ಕರ್ತವ್ಯತಾಕ ಅಂತ ಹೇಳಿ. ಅಂಗ ಎಲ್ಲರಿಗೂ ಅಂಗ ಅದು. ಕರ್ಮಯೋಗಿ, ಜ್ಞಾನಯೋಗಿ, ಭಕ್ತಿಯೋಗಿ ಎಲ್ಲರಿಗೂ ಅಂಗ. ಆದ್ದರಿಂದ ಅದನ್ನು ಬಿಟ್ಟುಬಿಟ್ರೆ ಕರ್ಮಯೋಗಿಗೆ ಅಧಿಕವಾದ ಕರ್ಮವಿದೆ. ಯಾವುದು ಅಂದರೆ ದ್ರವ್ಯಯಜ್ಞ, ತಪೋಯಜ್ಞ, ಸ್ವಾಧ್ಯಾಯ, ಜ್ಞಾನಯಜ್ಞ ಮೊದಲಾದದ್ದು ಯಾವ್ಯಾವುದು ಹೇಳಿದ್ಯೋ ಯಾವುದಾದರೂ ಒಂದು ಕರ್ಮವನ್ನು ಆರಿಸಿಕೊಂಡು ಪ್ರತಿದಿನವೂ ಅವನು ನಿಯತವಾಗಿ ಆ ಕರ್ಮವನ್ನು ಪ್ರತಿದಿನವೂ ಮಾಡಬೇಕು. ಆ ಮಾಡುವಾಗ ಆತ್ಮಜ್ಞಾನಪೂರ್ವಕವಾಗಿ ಮಾಡಬೇಕು, ಪರಮಪುರುಷನ ಆರಾಧನಾ ರೂಪವಾಗಿ ಮಾಡಬೇಕು, ಫಲ ಸಂಘ ಮಮತಾ ತ್ಯಾಗದೊಡನೆ ಮಾಡಬೇಕು. ಈ ಕರ್ಮ ಅವನಿಗೆ ಇದ್ದೇ ಇರುತ್ತೆ. ಅದರೊಡನೆ ಆತ್ಮದ ಅನುಸಂಧಾನವೂ ಇರುತ್ತೆ. ಜ್ಞಾನಯೋಗಿಗೆ ಅಧಿಕವಾದ ಕರ್ಮ ಇರೋದಿಲ್ಲ, ಬರೀ ನಿತ್ಯ ನೈಮಿತ್ತಿಕ ಕರ್ಮ, ಆತ್ಮಧ್ಯಾನ ಎರಡೇ ಇರೋದು. ಆದ್ದರಿಂದ ಅವನು ಅಕ್ರಿಯ ಅಂತ ಹೇಳಲ್ಪಡ್ತಾನೆ ಇಲ್ಲಿ. ಆದರೆ ಕರ್ಮಯೋಗಿ ಅಕ್ರಿಯನಲ್ಲ ಅಂತ ಹೇಳ್ತೇನೆ. ನಚ ಅಕ್ರಿಯ, ಆ ರೀತಿ ಜ್ಞಾನನಿಷ್ಠನಲ್ಲ ಇವನು. ಕರ್ಮ ಮಾಡಿಕೊಂಡು ಜ್ಞಾನವನ್ನು ಮಾಡ್ತಾನೆ. ಆದ್ದರಿಂದ ಎರಡೂ ಇದೆ ಇವನಿಗೆ. ಸನ್ಯಾಸಿಯೂ ಹೌದು, ಯೋಗಿಯೂ ಹೌದು, ಕರ್ಮಯೋಗನಿಷ್ಠನೂ ಹೌದು, ಜ್ಞಾನಯೋಗನಿಷ್ಠನೂ ಹೌದು. ಇದು ಕರ್ಮಯೋಗಿಯ ವಿಷಯ. 9 ಶ್ಲೋಕಗಳಲ್ಲಿ ಅದುವೇ ಇನ್ನು ಮುಂದೆ ಬರೋದು. ಅದನ್ನು ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಷಷ್ಠಾಧ್ಯಾಯ ಉಪಕ್ರಮಸ್ಯ ಪೂರ್ವೋಕ್ತ ಅರ್ಥಾನುವಾದ ರೂಪತಾಂ ದರ್ಶಯಿತು ಪೂರ್ವೋಕ್ತಾರ್ಥ ಅನುವಾದ ರೂಪತಾಂ. 6ನೇ ಅಧ್ಯಾಯದಲ್ಲಿ ಉಪಕ್ರಮದಲ್ಲಿ ಹಿಂದೆ ಹೇಳಿದಂತಹ ಅರ್ಥದ ಅನುವಾದವೇ ಹೇಳಲ್ಪಟ್ಟಿದೆ. ಅಂದರೆ ಮತ್ತೆ ರೀಸ್ಟೇಟ್ಮೆಂಟ್, ಮತ್ತೆ ಅದೇ ಹೇಳಲ್ಪಟ್ಟಿದೆ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಪೂರ್ವೇಣ ಅವಿಚ್ಛಿನ್ನ ಅನುಸಂಧಾನಾರ್ಥಂ, ಮಧ್ಯದಲ್ಲಿ ವಿಚ್ಛೇದವಿಲ್ಲದೆ ಹಿಂದೆ ಹೇಳಿದ ಅರ್ಥವನ್ನು ಅನುಸಂಧಾನ ಮಾಡಲು ಅಧ್ಯಾಯ ಸಂಗತಿ ವಚನಾತ್ ಪೂರ್ವಮೇವ, ಅಧ್ಯಾಯದ ಸಂಗತಿಗೆ ಮೊದಲು ವಾಕ್ಯೇಯ ಉಪಾದಾನಂ, ವ್ಯಾಖ್ಯೇಯವಾದದ್ದು ಮೊದಲೇ ಹೇಳಲ್ಪಡುತ್ತೆ. ಕರ್ಮಯೋಗ ಸ ಪರಿಕರ ಅಂತ ಹೇಳಿ ಮೊದಲು ಹೇಳಿಬಿಟ್ರು.
ಅದಾದ ಮೇಲೆ ಈ ಅಧ್ಯಾಯದ ಅರ್ಥವನ್ನೇ ಹೇಳ್ತಾರೆ. ಇದಾನೀಂ ಜ್ಞಾನಯೋಗ ಸಾಧ್ಯಂ ಆತ್ಮಾವಲೋಕನ ಯೋಗಾಭ್ಯಾಸ ಇದು ಮೊದಲಾದ್ದೇ. ಅದರಲ್ಲಿ ಕರ್ಮಯೋಗಸ್ಯ ನಿರಪೇಕ್ಷ ಯೋಗ ಸಾಧನತ್ವಂ ದೃಢಯಿತು ಅಂತ ಹೇಳಿ ಅದನ್ನ ಅನುವಾದವನ್ನೇ ಹೇಳ್ತಾ ಇದೆ. ಆ ಅರ್ಥಗಳೇ ಇಲ್ಲಿ ಹೇಳಲ್ಪಡುತ್ತೆ ಮತ್ತೆ ಅನ್ನೋದನ್ನ ಹೇಳ್ತಾರೆ. ವೃತ್ತ ವರ್ತಿಷ್ಯಮಾಣ ಅಭಿಧಾನ ಮುಖೇನ ಸಂಗತಿಂ ದರ್ಶಯತಿ ಉಕ್ತ ಅಂತ ಹೇಳಿ ಮೊದಲಾದದ್ದು ಮುಂದೆ ಹೇಳಲ್ಪಡುವಂಥದ್ದು. ಎರಡನ್ನೂ ಕೂಡ ವೃತ್ತವಾದದ್ದು, ವರ್ತಿಷ್ಯಮಾಣ ಹಿಂದೆ ನಡೆದದ್ದು, ಮುಂದೆ ಹೇಳಬೇಕಾದ್ದು, ಎರಡನ್ನೂ ಕೂಡ ಸಂಗತಿಯನ್ನ. ಕರ್ಮಯೋಗ ಉಕ್ತ ತತ್ಸಾಧ್ಯತೆಯ ಉಪಕ್ಷಿಪ್ತ ಸಮಾಧಿಲಕ್ಷಣೋ ಯೋಗ ಏವ ಅತ್ರ ಸಾನುಬಂಧ ಪ್ರತಿಪಾದ್ಯತೆ ಇತಿ ಸಂಗತಿ. ಅದರಿಂದ ಸಾಧ್ಯವಾದ, ಅದಕ್ಕೆ ಸಾಧ್ಯವಾದದ್ದು ಅಂತ ಹೇಳಲ್ಪಟ್ಟ ಸಮಾಧಿ ಲಕ್ಷಣವಾದ ಯೋಗವು ಇಲ್ಲಿ ಅದರ ಪರಿಕರಗಳೊಡನೆ ಹೇಳಲ್ಪಡುತ್ತೆ ಅನ್ನೋದು ಇಲ್ಲಿ ಸಂಗತಿ. ಆದ್ದರಿಂದ ಈ ಅಧ್ಯಾಯಕ್ಕೆ ಯೋಗವೇ ಪ್ರಧಾನ. ಅದರಿಂದ ಜ್ಞಾನಯೋಗದಲ್ಲಿ ಅದುವೇ ಇರುತ್ತೆ, ಅವನಿಗೆ ಕರ್ಮವಿರೋದಿಲ್ಲ. ಆದರೆ ಕರ್ಮಯೋಗಿಗೆ ಕರ್ಮದೊಡನೆ ಅದೂ ಇರುತ್ತೆ, ಎರಡೂ ಇರುತ್ತೆ. ಅದು ಇಲ್ಲಿ ಯೋಗಾಭ್ಯಾಸ ವಿಧಿ ಅಂತ ಹೇಳಲ್ಪಡುತ್ತೆ. ಕರ್ಮಯೋಗದಿಂದ ಅದನ್ನು ಕರ್ಮಯೋಗ ಸಾಧ್ಯವಾದದ್ದು, ಕರ್ಮಯೋಗ ಸಾಧ್ಯತೆಯ ಉಪಕ್ಷಿಪ್ತ ಸಮಾಧಿ ಲಕ್ಷಣೋ ಯೋಗ ಅಂದರು. ಕರ್ಮಯೋಗದಿಂದ ಸಾಧ್ಯವಾದದ್ದು ಹೊಂದುವ ಸಮಾಧಿ ಲಕ್ಷಣವನ್ನು ಹೊಂದಿರುವ ಯೋಗ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂತಲೇ ಅರ್ಥ. ಅದಕ್ಕೆ ಸಾನುಬಂಧ, ಅದಕ್ಕೆ ಪರಿಕರಗಳೊಡನೆ ಪ್ರತಿಪಾದ್ಯ ಇಲ್ಲಿ ಪ್ರತಿಪಾದಿಸಲ್ಪಡುತ್ತೆ. ಯೋಗಾಭ್ಯಾಸ ವಿಧಿ ಉಚ್ಯತೆ. ಯೋಗಾಭ್ಯಾಸ ವಿಧಿರ್ಯೋಗಿ ಚತುರ್ಧಾ ಯೋಗ ಸಾಧನಂ ಯೋಗ ಸಿದ್ಧಿ ಸ್ವಯೋಗಸ್ಯ ಪಾರಮ್ಯಂ ಷಷ್ಠ ಉಚ್ಯತೆ ಇತಿ ಸಂಗ್ರಹ ಶ್ಲೋಕೆ ಪ್ರಥಮಂ ಯೋಗಾಭ್ಯಾಸ ವಿಧಿ ಉಪಾದಾನಾತ್ ಅನ್ಯೇಷಾಂಚ ತದರ್ಥತ್ವಾತ್ ಸ ಏವ ಅಧ್ಯಾಯ ಪ್ರಧಾನಾರ್ಥತೆಯ ಸಂಗತಃ. ಮೊದಲು ಹೇಳಿದ್ದ ಅರ್ಥವೇ ಮೊದಲು ಪ್ರಧಾನವಾದದ್ದು ಅಂದ್ರಿಂದ ಮಿಕ್ಕಿದೆಲ್ಲ ಅದಕ್ಕೆ ಪ್ರಯೋಜನವಾಗಲಿ ಅಂತಲೇ ಮುಂದೆ ಹೇಳಲ್ಪಡುತ್ತೆ ಅದಕ್ಕೆ ಸಂಬಂಧಿಸಿದಂತೆ. ಇದರಿಂದ ಅದೊಂದನ್ನು ಮಾತ್ರ ಇಲ್ಲಿ ಹೇಳ್ತಾರೆ. ಅನಾಶ್ರಿತ ಕರ್ಮಫಲಂ ಸಮಬುದ್ಧಿ ವಿಶಿಷ್ಯತೆ ಇತ್ಯಂತಾನಾಂ ನವಾನಾಂ ಶ್ಲೋಕಾನಾಂ 9 ಶ್ಲೋಕಗಳು ಸ್ವಾಮಿ ದೇಶಿಕನ್ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಮೊದಲ 9 ಶ್ಲೋಕಗಳು, ಅದರಲ್ಲಿ ಸಮಬುದ್ಧಿ ವಿಶಿಷ್ಯತೆ ಅನ್ನೋದು 9ನೇ ಶ್ಲೋಕ ಈ 6ನೇ ಅಧ್ಯಾಯದಲ್ಲಿ. 9 ಶ್ಲೋಕಗಳಿಂದ ಪ್ರಾಗುಕ್ತ ಅನಧಿಕ ಅರ್ಥತ್ವ, ಪ್ರಾಗುಕ್ತ ಅನಧಿಕ ಅರ್ಥತ್ವ ಅಂದರೆ ಅದಕ್ಕಿಂತ ಅಧಿಕವಾದ ಅರ್ಥವಿಲ್ಲ ಅಂತ ಅರ್ಥ. ಅನಧಿಕ ಅರ್ಥತ್ವ ಅಂದರೆ ಅರ್ಥತ್ವಾತ್ ನಿಷ್ಪ್ರಯೋಜನತ್ವ ಆಶಂಕ್ಯಾಹ, ಏನು ಪ್ರಯೋಜನವಿಲ್ಲ, ಹಿಂದೆ ಹೇಳಿದ ಅರ್ಥವೇ ಇದಕ್ಕಿಂತ ಅಧಿಕವಾಗಿ ಏನು ಹೇಳಲ್ವಲ್ಲ ಇಲ್ಲಿ. ಪ್ರಾಗುಕ್ತ ಅನಧಿಕ ಅರ್ಥತ್ವಾತ್, ಅದಕ್ಕಿಂತ ಅಧಿಕವಾದ ಅರ್ಥ ಏನು ಹೇಳ್ತಿಲ್ವಲ್ಲ ಅಂತ ಒಂದು ಸಂದೇಹ ಬರ್ಬೋದು ನಮಗೆ. ಇದು ನಿಷ್ಪ್ರಯೋಜನತ್ವಂ, ಪ್ರಯೋಜನವಿಲ್ಲ ಇದರಿಂದ, ಮತ್ತೆ ಯಾಕೆ ಹೇಳಬೇಕು, ಹಿಂದೆ ಹೇಳಿ ಆಯ್ತಲ್ಲ, ಇಲ್ಲೇನು ಅಧಿಕವಾದ ವಿಷಯ ಹೇಳ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ಅದನ್ನು ಭಾಷಿಕಾರರು ಇಲ್ಲಿ ಹೇಳ್ತಾರೆ, ಏನು ಅಧಿಕವಾದ ಅರ್ಥವಿದೆ ಅನ್ನೋದನ್ನು ಮುಂದೆ ಹೇಳ್ತಾರೆ ಇದರಲ್ಲಿ ಅಂತ. ಅಭ್ಯಾಸೋ ಹಿ ತಾತ್ಪರ್ಯಲಿಂಗಂ ಅವ್ಯವಹಿತ ನಿರ್ದೇಶಸ್ಯ ನೈರಪೇಕ್ಷಂ ಸೂಚಯೇತ್. ಅದರಿಂದ ಅವ್ಯವಹಿತವಾದ ನಿರ್ದೇಶ ಅಂದರೆ ಇಲ್ಲಿ ಯಾವ ಒಂದು ವಿಚ್ಛೇದವಿಲ್ಲ, ಅದಕ್ಕೆ ಸೇರಿದ ಹಾಗೆ ಬರ್ತಾ ಇರೋದ್ರಿಂದ ಫಲವೂ ಕೂಡ ಅವ್ಯವಹಿತವಾದ ಫಲ ಅಂತ ಹೇಳಿದ್ರೆ ಕರ್ಮಯೋಗದಿಂದಲೇ ಯಾವ ಒಂದು ಮಧ್ಯೆ ಅಡ್ತಡೆ ಬೇರೆ ಒಂದರ ಅಪೇಕ್ಷೆ ಇಲ್ಲದೆ ಅವ್ಯವಹಿತವಾಗಿ ಫಲ ಸಿಕ್ಕಿಬಿಡುತ್ತೆ. ಆದ್ದರಿಂದ ಇನ್ನೊಂದು ಜ್ಞಾನಯೋಗದ ಅಪೇಕ್ಷೆ ಇಲ್ಲ, ಅವ್ಯವಹಿತ ನಿರ್ದೇಶ, ಅದು ನೈರಪೇಕ್ಷ್ಯಂ ಸೂಚಯೇತ್. ನಿರಪೇಕ್ಷತ್ವ ಅಂದರೆ ಜ್ಞಾನಯೋಗದ ಅಪೇಕ್ಷೆ ಇಲ್ಲ ಕರ್ಮಯೋಗಕ್ಕೆ. ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆ ಕರ್ಮಯೋಗವೇ ನೇರವಾಗಿ ಆತ್ಮಾವಲೋಕನ ಫಲವನ್ನು ಕೊಡುತ್ತೆ ಅನ್ನೋದು ಅವ್ಯವಹಿತ ಫಲ ಸಾಧನ. ಅವ್ಯವಹಿತ ಫಲ ಸಾಧನ ವ್ಯವಹಿತವಲ್ಲ, ಆದ್ದರಿಂದ ಅದು ನೇರವಾಗಿ ಫಲ ಕೊಟ್ಬಿಡುತ್ತೆ ಅಂತ ಹೇಳಲ್ಪಡುತ್ತೆ ಇಲ್ಲಿ. ಅದೇ ಅಷ್ಟೇ ಅಲ್ಲದೆ ಅಭ್ಯಾಸ ಅಂತ ಹೇಳೋದು ತಾತ್ಪರ್ಯ ಲಿಂಗ ಅಂತ, ಷಡ್ವಿಧ ತಾತ್ಪರ್ಯ ಲಿಂಗಗಳಲ್ಲಿ ಒಂದು. ಪುನಃ ಪುನಃ ಹೇಳಬೇಕು ಅರ್ಥವನ್ನು, ಎಲ್ಲ ಒಂದು ಅಧ್ಯಾಯದ ಅರ್ಥವನ್ನು ನಿರೂಪಣೆ ಮಾಡುವಾಗ ಉಪಕ್ರಮ ಉಪಸಂಹಾರದಲ್ಲಿ ಅದರ ವಿಷಯವನ್ನು ಹೇಳಿರಬೇಕು. ಮತ್ತು ಅಭ್ಯಾಸ ಉಪಕ್ರಮೋಪಸಂಹಾರ, ಅಭ್ಯಾಸೋ ಅಪೂರ್ವತ ಫಲಂ ಅಂತ ಹೇಳಿದ್ರು.
ಅದೇ ರೀತಿ ಅರ್ಥವಾದ ಅನುಪಪತ್ತಿಶ್ಚ, ಅರ್ಥವಾದೋಪಪತ್ತಿಶ್ಚ, ಉಪಪತ್ತಿಗಳು ಅರ್ಥವಾದ ಪ್ರಶಂಸಾ ವಾಕ್ಯಗಳಿರಬೇಕು. ಕರ್ಮಯೋಗ ಬಹಳ ಶ್ರೇಷ್ಠವಾದದ್ದು, ಇದರಿಂದ ಮಾಡು ಬೇಗ ಕೊಡುತ್ತೆ ಫಲ. ಪ್ರಶಂಸೆ ಮಾಡುವ ವಾಕ್ಯಗಳು, ಅರ್ಥವಾದ ವಾಕ್ಯಗಳಿದೆ ಕರ್ಮಯೋಗದ ವಿಷಯದಲ್ಲಿ. ಮತ್ತೆ ಉಪಕ್ರಮದಲ್ಲಿ ಹೇಳಲ್ಪಟ್ಟಿತು, ಉಪಸಂಹಾರದಲ್ಲಿಯೂ ಹೇಳಲ್ಪಟ್ಟಿತು. ಇದೆಲ್ಲ ಹೇಳಿ ಅಭ್ಯಾಸವೂ ಕೂಡ ರಿಪಿಟೇಷನ್ ಅಂತ ಮತ್ತೆ ಮತ್ತೆ ಅದರ ವಿಷಯವನ್ನು ಹೇಳಬೇಕಾದ್ದು ಒಂದು ತಾತ್ಪರ್ಯ ಲಿಂಗ, ತಾತ್ಪರ್ಯವನ್ನು ಸೂಚನೆ ಮಾಡುತ್ತೆ. ಆದ್ದರಿಂದ ಅದಕ್ಕೆ ದೋಷವಿಲ್ಲ. ಆ ರೀತಿಯಾದ ಮತ್ತೆ ಸ್ವಲ್ಪ ಅದೆಲ್ಲ ಬಹಳ ಬಹಳ ಪ್ರಧಾನವಾದ ಅರ್ಥಗಳಾದ್ದರಿಂದ ಮತ್ತೆ ಮತ್ತೆ ಶಾಸ್ತ್ರಗಳಲ್ಲಿ ಹೇಳಲ್ಪಡುತ್ತೆ. ವೇದಕ್ಕೆ ಯಾವ ವಿಧವಾದ ಆಲಸ್ಯವಿಲ್ಲ, ಆದ್ದರಿಂದ ವೇದಕ್ಕೆ ಆಲಸ್ಯವಿಲ್ಲ. ಆದ್ದರಿಂದ ಹೇಳುತ್ತೆ ವೇದವು ಮತ್ತೆ ಮತ್ತೆ. ಜಾಮಿತ ಶ್ರುತೀನಾಂ ಜಾಮಿತ ನಾಸ್ತಿ ಅಂತ ಹೇಳ್ತಾರೆ. ಜಾಮಿತ ಅಂದರೆ ಆಲಸ್ಯ. ಆಲಸ್ಯದಿಂದ ಯಾರು ಹೇಳ್ತಾರೆ ಅಂತ ಬೇಜಾರು ಪಟ್ಕೊಳ್ಳೋದಿಲ್ಲ ಶ್ರುತಿ. ಮತ್ತೆ ಯಾರು ಹೇಳ್ತಾರೆ, ಶ್ರುತಿ ಸ್ಮೃತಿಗಳು ಹಾಗೆಯೇ, ಪರಮಾತ್ಮನೂ ಹಾಗೆಯೇ ಮತ್ತೆ ಮತ್ತೆ ಹೇಳ್ತಾನೆ. ತಿಳಿಯಲಿ, ಚೆನ್ನಾಗಿ ತಿಳಿಯಲಿ, ಮತ್ತೆ ಹೇಳ್ತೀನಿ ಕೇಳು, ಭೂಯೇವ ಶೃಣು ಅಂತ ಹೇಳ್ತಾನೆ. ಹಾಗೆ ಮತ್ತೆ ಮತ್ತೆ ಅದರಲ್ಲಿ ಅಭ್ಯಾಸ ಅನ್ನೋದು ಒಂದು ಮುಖ್ಯವಾದ ತಾತ್ಪರ್ಯ ಲಿಂಗ. ಅದರ ಕಾರಣದಿಂದಲೂ ಕೂಡ ಇಲ್ಲಿ ಪುನರುಕ್ತಿ ಇಲ್ಲ ಅಂತ ತೋರಿಸ್ತಾರೆ. ಜ್ಞಾನಾಕಾರ ಯೋಗ ಶಿರಸ್ಕಃ ಪದಾಭ್ಯಾಂ ಸಾಧನಸ್ಯ ಪ್ರಾಗುಕ್ತಂ ಅಂತರ್ಗತ ಆತ್ಮಜ್ಞಾನತ್ವಾದಿ ಲಕ್ಷಣಂ ಪೌಷ್ಕಲ್ಯಂ ಸಾಧ್ಯಸ್ಯ ಆತ್ಮಾವಲೋಕನಸ್ಯ ಅವ್ಯವಹಿತತ್ವಂ ಚ ಅಭಿಪ್ರೇತಂ. ಸಾಧ್ಯವಾದದ್ದು ಆತ್ಮಾವಲೋಕನ, ಅದು ಅವ್ಯವಹಿತವಾಗಿ ಬರುತ್ತೆ. ವ್ಯವಹಿತ ಅಂದರೆ ಮಧ್ಯದಲ್ಲಿ ಬೇರೆ ಒಂದು ಬರೋದು, ಅದರಲ್ಲಿ ವ್ಯವಹಿತವಾಗುತ್ತೆ ಅಂದರೆ ಬ್ರೇಕ್ ಆಗುತ್ತೆ, ಇನ್ನೊಂದು ಬಂದು ಸೇರಿಕೊಳ್ಬೇಕಲ್ಲಿ, ಅದರ ಮೂಲಕ ಸಿಗಬೇಕು. ಅವ್ಯವಹಿತ ಅಂದರೆ ನೇರವಾಗಿ ಮಧ್ಯದಲ್ಲಿ ಏನೂ ಇಲ್ಲದೆ ಕರ್ಮಯೋಗದಿಂದಲೇ ಸಾಧ್ಯವಾದ ಆತ್ಮಾವಲೋಕನ, ಅದು ಸಿಗುತ್ತೆ. ಮತ್ತು ಸಾಧನವು ಮೊದಲೇ ಹೇಳಲ್ಪಟ್ಟ ಆತ್ಮಜ್ಞಾನವು ಅಂತರ್ಗತವಾದ್ದರಿಂದ ಅದರಿಂದ ಪುಷ್ಕಲವಾಗಿ, ಆದ್ದರಿಂದ ಆತ್ಮಜ್ಞಾನತ್ವಾದಿ ಲಕ್ಷಣಂ ಪೌಷ್ಕಲ್ಯಂ ಅಂತ ಹೇಳಿದ್ರು. ಅಂದರೆ ಯೋಗ ಶಿರಸ್ಕ ಜ್ಞಾನಾಕಾರವಾಗುತ್ತೆ. ಅದು ಕರ್ಮದಲ್ಲಿ ಆರಂಭಿಸಿದ್ದು ಜ್ಞಾನದಲ್ಲಿ ಮುಗಿಯುತ್ತೆ, ಜ್ಞಾನಾಕಾರವಾಗಿಬಿಡುತ್ತೆ. ಯೋಗದಲ್ಲಿ ಪರಿಸಮಾಪ್ತಿ, ಅದಕ್ಕೆ ಸಮಾಧಿ ಅಂತ ಹೇಳಿ. ಆದ್ದರಿಂದ ಅಲ್ಲಿಯೇ ಕರ್ಮಯೋಗದಲ್ಲಿಯೇ ಅದನ್ನು ಸಾಧಿಸಬಹುದು. ಅನಾಶ್ರಿತ ಇತಿ ಶ್ಲೋಕೆ ಪೂರ್ವಾರ್ಧೇನ ಜ್ಞಾನಾಕಾರ ಕರ್ಮಯೋಗ ಅನುವಾದ. ಹಿಂದೆ ಮೊದಲ ಅರ್ಧ ಶ್ಲೋಕದಲ್ಲಿ ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಇದು ಕರ್ಮ ಕರೋತಿ ಯಹ ಅಂತ ಹೇಳಿದಾಗ, ಮೊದಲು ಅರ್ಧ ಶ್ಲೋಕದಲ್ಲಿ ಜ್ಞಾನಾಕಾರ ಕರ್ಮಯೋಗ ಅನುವಾದ, ಜ್ಞಾನಾಕಾರವಾದ ಕರ್ಮಯೋಗದ ಅನುವಾದ. ಉತ್ತರಾರ್ಧೇನ ನೈರಪೇಕ್ಷೆ ದೃಢೀಕರಣ. ಅಷ್ಟೇ, ಇದು ಕರ್ಮಯೋಗದ ವಿಷಯವೇ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಇದಕ್ಕೆ ಜ್ಞಾನಯೋಗದ ಅಪೇಕ್ಷೆ ಇಲ್ಲ ಅನ್ನೋದನ್ನು ದೃಢಪಡಿಸೋದು ಎರಡನೇ ಭಾಗ. ಸನ್ಯಾಸಿ ಚ ಯೋಗಿ ಚ ನಿರಗ್ನಿಹೀನ ಚ ಕ್ರಿಯ. ಇಂತಹ ಕರ್ಮಯೋಗಿ ಹೀಗಿರ್ತಾನೆ ಅಂತ ಹೇಳುತ್ತೆ. ಅವನು ಸನ್ಯಾಸಿಯೂ ಹೌದು, ಯೋಗಿಯೂ ಹೌದು. ಕರ್ಮಯೋಗಿ ಯೋಗಿಯೋ ಅಥವಾ ಸನ್ಯಾಸಿಯೋ, ಕರ್ಮಯೋಗನಿಷ್ಠನೋ ಜ್ಞಾನಯೋಗನಿಷ್ಠನೋ, ಎರಡೂ ಹೌದು ಅಂತ ಹೇಳೋದು ಕೃಷ್ಣ ಹೇಳ್ತಾನೆ. ಎರಡೂ ಕೂಡ ಹೌದಪ್ಪ. ಯಾಕೆ ಅಂದರೆ ಎರಡೂ ಇದೆ ಅವನಿಗೆ. ಆದ್ದರಿಂದಲೇ ನಿರಗ್ನಿಹಿ ನ ಚ ಅಕ್ರಿಯ. ಅಕ್ರಿಯ ಅಂತ ಹೇಳಿದ್ರೆ ಬರೀ ಜ್ಞಾನಯೋಗನಿಷ್ಠನೂ ಅಲ್ಲ, ಕರ್ಮಯೋಗನಿಷ್ಠನೂ ಹೌದು. ನಿರಗ್ನಿಹಿ ಅಂದರೆ ಯಜ್ಞಾದಿ ಕರ್ಮಗಳನ್ನು ಮಾಡದೇ ಇರೋನು ಅಲ್ಲ ಅವನು, ಅದು ಮಾಡ್ತಾನೆ. ಇದು ಜ್ಞಾನವೂ ಇದೆ, ಎರಡೂ ಇದೆ ಅವನಿಗೆ. ಆದ್ದರಿಂದ ಇದು ದೃಢಪಡಿಸುತ್ತೆ ಆ ವಿಷಯವನ್ನು ಅಂತ ಹೇಳಿ. ಮೊದಲನೆಯದು ಸಾಮಾನ್ಯವಾಗಿ ಅಂತರ್ಗತ ಜ್ಞಾನವನ್ನು ತಿಳಿಸುತ್ತೆ. ಅವನು ಕಾರ್ಯಂ ಕರ್ಮ ಕರೋತಿಯಹ ಅಂತ ಪರಮಪುರುಷನ ಆರಾಧನಾ ರೂಪ ಅಂತ ಮಾಡ್ತಾನವನು, ಅದನ್ನು ತಿಳಿಸುತ್ತೆ. ಭೋಕ್ತಾರಂ ಯಜ್ಞ ತಪಸಾಮಿತಿ ಅವ್ಯವಹಿತ ಪೂರ್ವಶ್ಲೋಕ ಆಲೋಚನೆಯ ಸರ್ವಾತ್ಮನ ಸ್ಮತ್ ಸುಹೃದ್ಭೂತ ಇತ್ಯಾದಿಕಂ. ಹಿಂದಿನ ಶ್ಲೋಕಕ್ಕೆ ನೇರವಾಗಿ ಇದು ಸಂಗತಿಯನ್ನು, ಅದಕ್ಕೆ ಸೇರಿದ ಅರ್ಥವನ್ನೇ ಹೇಳ್ತಾರೆ. ತತಶ್ಚ ಕರ್ಮಫಲಂ ಅನಾಶ್ರಿತ ಇತ್ಯುಕ್ತೆ ನಿಷ್ಫಲ ಪ್ರವೃತ್ತಿ ಸ್ಯಾದಿತಿ ಶಂಕಾಯಾಂ ಕರ್ಮಸ್ವರೂಪ ಫಲತ್ವಸ್ಯ ವಕ್ತುಂ ಉಚಿತತ್ವಾತ್ ಕಾರ್ಯಶಬ್ದಃ ಪ್ರಯೋಜನ ವಿಷಯ ಇತಿ ದರ್ಶಯಿತುಂ ಕರ್ಮಾನುಷ್ಠಾನಮೇವ ಕಾರ್ಯಂ ಇತಿ ವಚನ ವ್ಯಕ್ತಿ ದರ್ಶಿತ ಅಂತ ಹೇಳಿದ್ರು. ಇಲ್ಲಿ ಕರ್ಮಫಲಂ ಅನಾಶ್ರಿತ ಅಂತ ಹೇಳಿದ್ರೆ ಕರ್ಮಫಲವೇ ಇಲ್ಲ, ಅವನಿಗೆ ಬೇಕಾಗಿಲ್ಲ, ಕರ್ಮ ಯಾಕೆ ಮಾಡಬೇಕು ಅವಾಗ ಅಂತ ಪ್ರಶ್ನೆ ಬರುತ್ತೆ. ಫಲವೇ ಇಲ್ಲದೆ ಯಾರು ಪ್ರವೃತ್ತಿ ಇರುತ್ತೆ? ಫಲವಿದ್ರೆ ತಾನೇ ಪ್ರವೃತ್ತಿ. ಪ್ರಯೋಜನವನ್ನು ಉದ್ದೇಶ ಮಂದೋಪಿನ ಪ್ರವರ್ತತೆ ಅಂತ ಹೇಳಲ್ವ? ಪ್ರಯೋಜನವಿಲ್ಲದೆ ಯಾರು ಕೆಲಸ ಮಾಡ್ತಾರೆ? ಯಾವ ಪ್ರವೃತ್ತಿಯೂ ಉಂಟಾಗೋದಿಲ್ಲ, ಅವರಿಗೆ ಆಸೆಯೇ ಬರೋದಿಲ್ಲ ಮಾಡಬೇಕು ಅಂತ. ಏನು ಫಲ ಇಲ್ಲ ಅಂದರೆ
ಆದ್ದರಿಂದ ನಿಷ್ಫಲ ಪ್ರವೃತ್ತಿ ಸ್ಯಾತ್, ಅಥವಾ ಪ್ರವೃತ್ತಿ ಮಾಡಿದ್ರೂ ಫಲ ಬರೋದಿಲ್ಲ. ಹೀಗಿದ್ರೂ ಕೂಡ ಯಾರಿಗೂ ಇಷ್ಟವಾಗೋದಿಲ್ಲ. ಈ ಆಶಂಕೆಯನ್ನು ತಳ್ಳಿ ಹಾಕ್ತಾರೆ ಇದರಲ್ಲಿ. ಕರ್ಮಸ್ವರೂಪ ಫಲತ್ವಸ್ಯ, ಕರ್ಮಸ್ವರೂಪವೇ ಪ್ರಯೋಜನ, ಕರ್ಮ ಮಾಡುವುದೇ ಪ್ರಯೋಜನ. ಕರ್ಮಸ್ವರೂಪ ಅಂದರೆ ಕೇವಲ ಕರ್ಮ ಮಾಡೋದು, ಅದರಲ್ಲಿ ಫಲವಿಲ್ಲ, ಸಂಘವಿಲ್ಲ, ಮಮತಾ ಇಲ್ಲ, ಯಾವುದೂ ಇಲ್ಲ ಇವನಿಗೆ. ಕರ್ಮ ಮಾಡೋದು ಇವನಿಗೆ ಪ್ರಯೋಜನ. ಯಾಕೆ ಅಂದರೆ ಆ ಕರ್ಮದಿಂದ ಏನು ಮಾಡ್ತಿದ್ದಾನೆ? ಪರಮಪುರುಷನ ಆರಾಧನೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಅದುವೇ ಪ್ರಯೋಜನ, ಅದುವೇ ಇವನಿಗೆ ಸ್ವರೂಪವಾಗುತ್ತೆ, ಹಾಗೆ ತಿಳಿದು ಮಾಡ್ತಾನೆ. ಆದ್ದರಿಂದ ಸ್ವರೂಪ ಫಲತ್ವವನ್ನೇ ಹೇಳಬೇಕಿಲ್ಲಿ. ಸ್ವರೂಪಕ್ಕೆ ಫಲವಿದೆ ಹೊರತು ಅದರಿಂದ ಉಂಟಾದ ಬೇರೊಂದು ಫಲ ಬೇಕಾಗಿಲ್ಲ ಅವನಿಗೆ. ಸ್ವರೂಪವೇ ಫಲ, ಕರ್ಮ ಮಾಡುವುದೇ ಒಂದು ಫಲ ಹಾಗೆ. ಆದ್ದರಿಂದ ಅದಕ್ಕೆ ಕಾರ್ಯಶಬ್ದ ಪ್ರಯೋಜನ ವಿಷಯ ಅಂತ ಹೇಳಿ, ಕರ್ಮಾನುಷ್ಠಾನಮೇವ ಕಾರ್ಯಂ, ಪ್ರಯೋಜನ ಇದೆ ಅಂತ ಹೇಳಿದ್ರು. ಕಾರ್ಯಂ ಕರ್ಮ, ಕರ್ಮ ಕಾರ್ಯಂ ಅನ್ನೋದು ಪ್ರಯೋಜನವನ್ನು ತಿಳಿಸುತ್ತೆ. ಏನು ಅಂದರೆ ಮಾಡುವುದೇ ಪ್ರಯೋಜನ ಅಷ್ಟೇ. ಕರೋತಿ ಕಾರ್ಯಂ, ಕರ್ಮ ಕರೋತಿ, ಅಷ್ಟೇನೆ, ಮಾಡುವುದೇ ಪ್ರಯೋಜನ ಅಂತ ಹೇಳಿದ್ರು, ಬೇರೆ ಪ್ರಯೋಜನವಿಲ್ಲ ಅವನಿಗೆ. ಕಾರ್ಯಶಬ್ದಸ್ಯ ಚೋದಿತ ವಿಷಯತ್ವೇ ಮಂದ ಪ್ರಯೋಜನತ್ವ ಸ್ಯಾತ್, ಅದು ಚೋದಿತ ವಿಧಿ ಅಂತ ಹೇಳಿದ್ರೆ ಮಾಡಲೇಬೇಕು ಅಂತ ಹೇಳುವಾಗ ಅದಕ್ಕೆ ಮಂದ ಪ್ರಯೋಜನ. ಹಾಗಲ್ಲ, ಕಾರ್ಯಂ ಕರ್ಮ ಅಂದರೆ ವಿಧಿಸಿದ ಕರ್ಮಗಳನ್ನು ಮಾಡ್ತಾನೆ ಅನ್ನೋದು ಅರ್ಥವಲ್ಲ. ವಿಧಿಸಿದ ಕರ್ಮಗಳನ್ನೇ ಮಾಡ್ತಾನೆ, ವಿಧಿಸಿರೋದ್ರಿಂದ ಮಾಡ್ತಾನೆ ಅಂತ ಅರ್ಥವಲ್ಲ. ಪರಮಪುರುಷನ ಆರಾಧನೆಯೇ ಪ್ರಯೋಜನ ಅಂತ ಮಾಡ್ತಾನೆ. ಆದ್ದರಿಂದ ವಿಧಿ ಪ್ರಯೋಜನವಲ್ಲ, ಅಲ್ಲಿ ಮಾಡುವುದೇ ಪ್ರಯೋಜನ ಅವನಿಗೆ. ಆದ್ದರಿಂದ ಆ ರೀತಿ ಅರ್ಥವನ್ನು ಹೇಳಬೇಕು ಅಂತ ಹೇಳ್ತಾರೆ. ನಾನು ಕರ್ಮಯೋಗನಿಷ್ಠಂ ಅನೂದ್ಯ ತಸ್ಯೈವ ಜ್ಞಾನಯೋಗನಿಷ್ಠತ್ವಂ ಕರ್ಮಯೋಗನಿಷ್ಠತ್ವಂಚ ವಿಧಾತುಂ ಅಯುಕ್ತಂ. ಕರ್ಮಯೋಗನಿಗೆ ಕರ್ಮಯೋಗಾನುಷ್ಠಾನ ಅನೂದ್ಯ, ಕರ್ಮಯೋಗ ಮಾಡಬೇಕು ಅಂತ ಇಲ್ಲಿ ಅನುವಾದ ಮಾಡಲ್ಪಟ್ಟಿದೆ. ಇದೇನು ಹೇಳಿದ್ದೆ, ಮತ್ತೆ ಕರ್ಮಯೋಗವನ್ನೇ ಮಾಡಬೇಕು, ಅದುವೇ ಶ್ರೇಷ್ಠ ಅನ್ನೋದೇ ಇಲ್ಲೂ ಹೇಳ್ತಾ ಇರೋದು. ಈ ಕರ್ಮಯೋಗ ಮಾಡಬೇಕು ಅಂತ ಹೇಳುವವನಿಗೆ ಜ್ಞಾನಯೋಗವನ್ನು ವಿಧಿಸಿ ಕರ್ಮಯೋಗವನ್ನು ವಿಧಿಸಿದ್ರೆ ವಿರೋಧ ಬರುತ್ತಲ್ಲ. ಎರಡು ವಿಧಿ ಹೇಗೆ ಬರುತ್ತೆ? ವಿರುದ್ಧವಾದದ್ದು. ಪ್ರಥಮೆ ವಿರೋಧಾತ್, ಕರ್ಮಯೋಗಕ್ಕೆ ಜ್ಞಾನಯೋಗ ಹೇಳೋಕ್ಕಾಗೋದಿಲ್ಲ, ಯಾಕೆ ಅಂದರೆ ಅದು ಕರ್ಮಯೋಗ. ಜ್ಞಾನಯೋಗ ಹೇಗೆ ಹೇಳೋದು? ದ್ವಿತೀಯೇ ಉದ್ದೇಶ ಉಪಾದೇಯ ವಿಭಾಗ ಅಭಾವ ಪೌನರುಕ್ತಿಯ ನಿಷ್ಪ್ರಯೋಜನತ್ವೇಭ್ಯ, ಇದೆಲ್ಲ ಆಗುತ್ತೆ ಇಲ್ಲಿ. ಉಪಾಯ, ಉದ್ದೇಶ, ಉಪಾದೇಯ ಅನ್ನೋ ವಿಭಾಗವೇ ಇರೋದಿಲ್ಲ ಇದರಲ್ಲಿ. ಯಾವುದು ಉದ್ದೇಶ, ಯಾವುದು ವಿಧಿ, ಯಾವುದು ಪ್ರಯೋಜನ, ಏನು ಮಾಡಬೇಕು, ಏನು ಗೊತ್ತಾಗೋದಿಲ್ಲ. ಎರಡೂ ಹೇಳಿದ್ರೆ ಕರ್ಮಯೋಗವನ್ನು ಮಾಡು, ಜ್ಞಾನಯೋಗವನ್ನು ಮಾಡು ಅಂದರೆ ಧ್ಯಾನ ಮಾಡಬೇಕು, ಕರ್ಮ ಮಾಡಬೇಕು, ಯಾವುದು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಇವನಿಗೆ. ಆದ್ದರಿಂದ ಅದು ಉದ್ದೇಶ ವಿಭಾಗ ಅಭಾವವಾಗುತ್ತೆ. ಪೌನರುಕ್ತಿ, ನಿಷ್ಪ್ರಯೋಜನ ಇದೆಲ್ಲ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ ಭಾಷ್ಯಕಾರರು ಅದನ್ನು ಹೇಳುವಾಗ. ಆತ್ಮಾವಲೋಕನ ಅಂತ ಇಲ್ಲಿ ಆರಂಭಿಸ್ತಾರೆ. ಎರಡೂ ಅವನಿಗೆ ಆತ್ಮಾವಲೋಕನ ಯೋಗ ಸಾಧನ ಭೂತ ಉಭಯನಿಷ್ಠ ಅಂತ ಹೇಳಿದ್ರು. ಆತ್ಮಾವಲೋಕನ ಯೋಗ ಇದು. ಆತ್ಮಾವಲೋಕನ ಯೋಗ ಅನ್ನುವ ಸಾಧನವನ್ನು ಉಳ್ಳವನು. ಆತ್ಮಾವಲೋಕನ ಯೋಗ ಅಂದರೆ ಏನು ಅಂದರೆ ಕರ್ಮವು ಧ್ಯಾನವು ಎರಡೂ ಇದೆ, ಅದರಲ್ಲಿ ಅಂತರ್ಗತ ಆತ್ಮಜ್ಞಾನವೂ ಇದೆ, ಕರ್ಮವೂ ಇದೆ. ಆದ್ದರಿಂದ ಆತ್ಮಾವಲೋಕನ ಯೋಗ ಸಾಧನಭೂತ, ಯೋಗ ಸಾಧನಭೂತ ಉಭಯನಿಷ್ಠ, ಎರಡೂ ಅವನಿಗೆ ಇದೆ. ಅವನಿಗೆ ಕರ್ಮವೂ ಇದೆ, ಜ್ಞಾನವೂ ಇದೆ. ಪೃಥಕ್ ಸಾಧನಭೂತ ಉಭಯ ಸಾಧ್ಯಂ, ಎರಡು ಸಾಧನಗಳಿಂದ ಉಂಟಾದ ಪೃಥಕ್ ಸಾಧನಭೂತ ಉಭಯ ಸಾಧ್ಯಂ ಫಲಮನೇನ ಲಬ್ಧಂ ಇದು ಉಭಯನಿಷ್ಠತ್ವ ಉಪಚಾರಾತ ಉಚ್ಯತೆ. ಅಷ್ಟೇ, ಎರಡು ಸಾಧನಗಳಿಂದ ಬರುವಂತಹ ಫಲವು ಒಂದೇ ಸಾಧನದಲ್ಲಿ ಸಿಕ್ಕಿಬಿಡ್ತೀವಿ ಇವನಿಗೆ. ಯಾಕೆ ಅಂದರೆ ಅದರ ಮುಖ್ಯವಾದ ಅಂಶ ಇದರಲ್ಲೇ ಸೇರಿಬಿಟ್ಟಿದೆ. ಆದ್ದರಿಂದ ಇವನಿಗೆ ಎರಡು ಬೇರೆ ಬೇರೆಯಾದ ಸಾಧನಗಳು ಬೇಡ. ಒಂದು ಸಾಧನದಲ್ಲಿ ಎರಡನೇ ಸಾಧನದ ಅಂಶವು ಸೇರಿರೋದ್ರಿಂದ ಎರಡರಿಂದಲೂ ಬೇರೆ ಬೇರೆಯಾಗಿ ಬರುವ ಫಲ ಒಂದರಲ್ಲಿಯೇ ಬಂದುಬಿಡ್ತಾ ಅವನಿಗೆ. ಆದ್ದರಿಂದ ಉಭಯನಿಷ್ಠತ್ವ ಉಪಚಾರಾತ ಉಚ್ಯತೆ, ಎಲ್ಲರಲ್ಲಿಯೂ ಇದ್ದಾನೆ ಅಂತ ಹೇಳೋದು ಔಪಚಾರಿಕ, ಇದು ಅಂತರ್ಗತ ಅದರಲ್ಲಿ. ಆದ್ದರಿಂದ ತತಶ್ಚ ಜ್ಞಾನಯೋಗಿ ಅಂತ ಹೇಳಲ್ಪಡಲ್ಲ ಅವನು, ಕರ್ಮಯೋಗಿ ಅಂತಲೇ ಹೇಳಲ್ಪಡೋದು ಅವನು. ಜ್ಞಾನಯೋಗಿ ಅಂತ ಹೇಳಿರೋದು ಔಪಚಾರಿಕ ಅಂತ ಹೇಳಿದ್ರು. ಸೆಕೆಂಡ್ರಿ ಸೆನ್ಸಲ್ಲಿ ಜ್ಞಾನಯೋಗಿ ಅಂತಲೂ ಹೇಳಬಹುದು. ಯಾಕೆ ಅಂದರೆ ಜ್ಞಾನಯೋಗದ ಅಂಶ ಇದರಲ್ಲಿದೆ ಅವನಿಗೆ.
ಅದುವೇ ಉಭಯನಿಷ್ಠತ್ವಂ ಅಂತ ಹೇಳೋದು. ಕರ್ಮಯೋಗಸ್ಯ ನಿರಪೇಕ್ಷ ಸಾಧನತ್ವಂ ವಿವಕ್ಷಿತಂ. ಅದರಿಂದಲೇ ಇದುವೇ ಅಲ್ಲಿ ಹೇಳಬೇಕಾದ ವಿಷಯ ಏನು ಅಂತ ಹೇಳಿದ್ರೆ, ಜ್ಞಾನಯೋಗದ ಅಪೇಕ್ಷೆ ಇಲ್ಲದೆಯೇ ಆತ್ಮಾವಲೋಕನವನ್ನು ಲಭಿಸುತ್ತೆ ಅವನಿಗೆ ಅನ್ನೋದೇ ಪ್ರಧಾನವಾದ ವಿಷಯ ಅಲ್ಲಿ ಹೇಳಬೇಕಾದ. ಅಥವಾ ಕರ್ಮಯೋಗ ಅಂಶಭೂತ ಜ್ಞಾನ ಕ್ರಿಯಾಭೇದೇನ ಪರಿಹಾರ. ಕರ್ಮಯೋಗದ ಅಂಶವಾದ ಬೇರೆ ಬೇರೆ ಜ್ಞಾನವು ಕ್ರಿಯೆಯು ಎರಡು ಬೇರೆ ಅಂಶಗಳಿದೆ. ಈ ಅಂಶಕ್ಕೆ ಹಾಗೆ ಅರ್ಥ ಮಾಡಿ, ಈ ಅಂಶಕ್ಕೆ ಹೀಗೆ ಅರ್ಥ ಮಾಡ್ಬೋದು ಅಂತಲೂ ಹೇಳ್ಬೋದು ಅಂತ ಹೇಳ್ತಾರೆ. ಅಗ್ನಿ ಶಬ್ದಸ್ಯ ಅತ್ರ ಅಗ್ನಿ ಸಂಬಂಧಿ ಕರ್ಮಲಕ್ಷ್ಯಕತ್ವ ವ್ಯಂಜನಾಯ ಯಜ್ಞಾದಿ ಶಬ್ದ. ಅಗ್ನಿಗೆ ಸಂಬಂಧಿಸಿದ ಯಜ್ಞಾದಿಗಳು ನಿರಗ್ನಿ ಅನ್ನೋದರಿಂದ ಹೇಳುತ್ತೆ. ಅದು ಯಜ್ಞಾದಿಗಳು ಇಲ್ಲದೆ ಇರುವವನಲ್ಲ ಅವನು ಅಂತ ಹೇಳಿ ಲಕ್ಷ್ಯಾರ್ಥಾನಾಂ ಸಂಗ್ರಾಹಕಂ ಚೋದಿತು. ನಿರಗ್ನಿ ಇತ್ಯನೇನೈವ ಕರ್ಮನಿವೃತ್ತೇ ಉಕ್ತತ್ವಾತ್ ಅಕ್ರಿಯ ಶಬ್ದ. ಆದ್ದರಿಂದ ನಿರಗ್ನಿ ಅಂತ ಹೇಳಿ ಅಕ್ರಿಯ ಎರಡು ಹೇಳಲ್ಪಟ್ಟಿದೆ ಇಲ್ಲಿ. ಆದ್ದರಿಂದ ಕರ್ಮನಿವೃತ್ತೇ ಉಕ್ತತ್ವಾತ್ ಅಕ್ರಿಯ ಶಬ್ದ ಕ್ರಿಯಾ ನಿವೃತ್ತಿ ಮುಖೇನ ಕ್ರಿಯಾ ವ್ಯತಿರಿಕ್ತ ನಿಷ್ಠತ್ವ ಲಕ್ಷ್ಯಕ ಅಂತ ಹೇಳೋದು. ನಿರಗ್ನಿ ಅಂತ ಹೇಳಿಬಿಟ್ರೆ ಕ್ರಿಯೆ ಇದೆ ಅಂತ ಆಯ್ತಲ್ಲ ಅವನಿಗೆ. ಆದ್ದರಿಂದ ಅಕ್ರಿಯ ಅಂತ ಹೇಳಿದ್ರೆ ಮತ್ತೆ ಕ್ರಿಯೆ ಇಲ್ಲ ಅಂತ ಹೇಳಬೇಕಾಗಿಲ್ಲ, ಪುನರುಕ್ತಿ ಆಗಿಬಿಡುತ್ತೆ. ನಿರಗ್ನಿ ಅನ್ನೋದ್ರಿಂದಲೇ ಅಗ್ನಿ ಇಲ್ಲದವನಲ್ಲ, ನ ನಿರಗ್ನಿ ಅಂತ ಹೇಳಿದಾಗ ನಿರಗ್ನಿ ಅಲ್ಲ ಅಂತ ಹೇಳಿ ಆಯಿತು. ಆದ್ದರಿಂದ ಕರ್ಮವಿಲ್ಲದೆ ಇರೋವನು ಅಲ್ಲ ಅವನು, ಕರ್ಮವಿದೆ ಅಂತ ಹೇಳಿದ್ಮೇಲೆ ಅಕ್ರಿಯ ಹಾಗೆ ಹೇಳಬೇಕು ಅಂದರೆ ಕ್ರಿಯೆಯ ವ್ಯತಿರಿಕ್ತವಾದ ನಿಷ್ಠತ್ವ ಅದನ್ನು ತೋರಿಸುತ್ತೆ. ಅದು ಜ್ಞಾನ ನಿಷ್ಠತ್ವವನ್ನು ತೋರಿಸುತ್ತೆ. ವ್ಯತಿರಿಕ್ತಸ್ಯ ಅತ್ರ ಆಸನ್ನ ಜ್ಞಾನಯೋಗ. ಇಲ್ಲಿ ವಿಷಯವಾದದ್ದು ಎರಡೇ, ಕರ್ಮಯೋಗ ಜ್ಞಾನಯೋಗಗಳು. ಆದ್ದರಿಂದ ಕೇವಲ ಜ್ಞಾನನಿಷ್ಠ, ಅಕ್ರಿಯ ಅನ್ನೋ ಶಬ್ದಕ್ಕೆ ಕೇವಲ ಜ್ಞಾನನಿಷ್ಠ ಅಂತ ಅರ್ಥ ಮಾಡೋದು ಅದು ಮುಖ್ಯವಾಗಿ. ಅಥವಾ ನನರಗ್ನಿಯಿಂದ ಶ್ರೌತಸ್ಮಾರ್ಥ ಕ್ರಿಯಾ ವಿಶೇಷ ನಿಷೇಧಕಾಭ್ಯಾಂ ಫಲಿತಮಾಹ ನಚೋದಿತ ಅಂತ ಹೇಳಿ ಶ್ರೌತಸ್ಮಾರ್ಥ ಕ್ರಿಯಾ ವಿಶೇಷಗಳ ನಿಷೇಧವನ್ನು ಹೇಳಬಹುದು. ನಿರಗ್ನಿ ನಿಚ ಕ್ರಿಯ ಅನ್ನೋದ್ರಿಂದ ಶ್ರೌತ ಕರ್ಮಗಳು ಸ್ಮಾರ್ಥ ಕರ್ಮಗಳು ಅಂತ ಬೇರೆ ಬೇರೆ ವಿಭಾಗಗಳಿದೆ, ಅದರಿಂದಲೂ ಹೇಳ್ಬೋದು. ತದಿದಂ ವಿಪರೀತಮಾಹ ಜ್ಞಾನನಿಷ್ಠ, ಜ್ಞಾನ ಕೇವಲ ಜ್ಞಾನನಿಷ್ಠ. ಅನಗ್ನಿರನಿಕೇತಸ್ಯ ತ್ಯಕ್ತ್ವಾ ಧ್ಯಾನಿ ಕರ್ಮಾಣಿ. ಮನುಸ್ಮೃತಿ ಇದು ಎರಡನೇ ಶ್ಲೋಕ. ಮನುಸ್ಮೃತಿಯಲ್ಲಿ ನನ್ನಲ್ಲಿ ಇರೋ ಪುಸ್ತಕದಲ್ಲಿ ಕಂಡು ಬರಲಿಲ್ಲ. ಮೊದಲನೇದಿದೆ ಅನಾಗ್ನಿರನಿಕೇತಸ್ಯಾತ್ ಇರೋದು ಮುನಿರ್ಮೂಲ ಫಲಾಶನಃ ಅಗ್ನೀನಾತ್ಮನಿವೈತಾನಾಂ ಸಮಾರೋಪ್ಯೇಥಾವಿಧಿ ಅನಗ್ನಿರನಿಕೇತಸ್ಯಾತ್ ಮುನಿ ಮೂಲಫಲಾಶನಃ. ಶ್ರೌತಾಗ್ನಿಯೆಲ್ಲ ತನ್ನಲ್ಲಿ ಆರೋಪಣೆ ಮಾಡಿಕೊಂಡು ಆತ್ಮ ಸಮಾರೋಪಣೆ ಮಾಡಿಕೊಂಡು ಮನೆಯನ್ನೆಲ್ಲ ಬಿಟ್ಟು ಲೌಕಿಕ ಅಗ್ನಿ ಇಲ್ಲದೆ ಅವನು ಕಂದಮೂಲ ಫಲ ಸೇವಿಸ್ಕೊಂಡಿರ್ಬೇಕು ಅಂತ ಹೇಳಿದೆ. ಅಂತಹ ಅವನಿಗೆ ಇದು ಕೇವಲ ಜ್ಞಾನನಿಷ್ಠ ಅಂತ ಹೇಳಿರೋದು. ಅವನ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಇಲ್ಲಿ ಇಹ ಅದು ಇಲ್ಲಿ ಸನ್ಯಾಸಿ ವಿಷಯ ಹೇಳಿಲ್ಲ ಅಂತ ಅರ್ಥ. ಇಲ್ಲಿ ಸನ್ಯಾಸಿ ಅಂದರೆ ಆ ವಿಷಯವಲ್ಲ. ಸನ್ಯಾಸಿ ಅಂದರೆ ಮನುಸ್ಮೃತಿಯಲ್ಲಿ ಹೇಳಿರೋದು ಅಗ್ನಿಯನ್ನೆಲ್ಲ ಶ್ರೌತಾಗ್ನಿಯೆಲ್ಲ ಆತ್ಮ ಸಮಾರೋಪಣೆ ಮಾಡಿಕೊಂಡು ಕಂದಮೂಲ ಫಲ ಸೇವಿಸ್ಕೊಂಡಿರೋ ಅಂಥವನು ಸನ್ಯಾಸಿ ಧರ್ಮ ಮಾಡ್ತಾ ಇರೋವನು. ಆ ಅರ್ಥವಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸನ್ಯಾಸ ಶಬ್ದವು ಜ್ಞಾನಯೋಗವನ್ನು ತಿಳಿಸುತ್ತೆ ಪ್ರಕರಣಕ್ಕೆ ಅನುಗುಣವಾಗಿಯೇ ಹೊರತು ಸನ್ಯಾಸ ಧರ್ಮವನ್ನು ತೋರಿಸ್ತಾ ಇಲ್ಲ, ಹೇಳ್ತಾ ಇಲ್ಲ ಇಲ್ಲಿ. ಇದರಿಂದ ಇಲ್ಲಿ ಶ್ಲೋಕಕ್ಕೆ ಅರ್ಥ ಅನಾಶ್ರಿತ ಕರ್ಮಫಲಂ, ಸ್ವರ್ಗಾದಿ ಫಲಗಳನ್ನು ಆಶ್ರಯಿಸದೆ ಕಾರ್ಯಂ ಕರ್ಮ ಕರೋತಿ ಯಹ, ಕರ್ಮವನ್ನು ಪರಮಪುರುಷನ ಆರಾಧನೆಯೇ ಪ್ರಯೋಜನ ಅಂತ ಯಾರು ಕರ್ಮಗಳನ್ನು ಮಾಡ್ತಾನೋ ಅವನು ಕರ್ಮಯೋಗವನ್ನು ಮಾಡಿದಾಗ ಆಗ್ತಾನೆ, ಜ್ಞಾನಯೋಗವನ್ನು ಮಾಡಿದಾಗ ಆಗ್ತಾನೆ. ಅಂತರ್ಗತ ಜ್ಞಾನವಿರೋದ್ರಿಂದ ಕರ್ಮವನ್ನು ಮಾಡದೇ ಇರೋನು ಆಗೋದಿಲ್ಲ, ಕೇವಲ ಜ್ಞಾನವನ್ನು ಮಾಡ್ತಿರೋನು ಆಗೋದಿಲ್ಲ. ಎರಡೂ ಅವನಲ್ಲಿ ಇದೆ ಅನ್ನೋದು ನಿರಗ್ನಿ ನಚ ಅಕ್ರಿಯ. ಅದಕ್ಕೆ ಅರ್ಥವನ್ನು ಸನ್ಯಾಸಿ ಚ ಯೋಗಿ ಚ ಅಂದ ಇದೆಲ್ಲ ಸನ್ಯಾಸಿ ನಿರಗ್ನಿ ಯಾವುದು ಕೂಡ ಸನ್ಯಾಸಿಯ ಅರ್ಥವನ್ನು ಹೇಳ್ತಿಲ್ಲ. ಅದು ಹೇಳಿದಾಗ ಅನಗ್ನಿ ಅನಿಕೇತಃ ಸ್ಯಾತ್ ಅಂತ ಹೇಳಿರೋದು ಸನ್ಯಾಸಿಯ ವಿಷಯ. ಅದು ವರ್ಣಾಶ್ರಮ ಧರ್ಮ ಸನ್ಯಾಸಿ ಧರ್ಮದ ವಿಷಯ. ಮನುಸ್ಮೃತಿಯಲ್ಲಿ ಅನಗ್ನಿ ಅಂತ ಅಲ್ಲಿ ಹೇಳಿದೆ. ಇಲ್ಲಿ ನಿರಗ್ನಿ ಅನ್ನೋದು ಆ ಅರ್ಥವಲ್ಲ. ಅದನ್ನು ಸ್ಪಷ್ಟಪಡಿಸ್ತಾರೆ. ಯಜ್ಞಾದಿ ಕರ್ಮಗಳನ್ನು ಮಾಡದೇ ಇರೋನು ಆಗೋದಿಲ್ಲ ಅವನು, ಯಾಕೆಂದರೆ ಅದನ್ನು ಮಾಡ್ತಾನೆ ಕರ್ಮಯೋಗದಲ್ಲಿ. ಆದ್ದರಿಂದ ಪರಮಪುರುಷನ ಆರಾಧನಾ ರೂಪ ಅಂತ ಮಾಡ್ತಾನೆ. ಆದ್ದರಿಂದ ಅವನಿಗೆ ಕರ್ಮನಿಷ್ಠೆಯೂ ಇದೆ, ಜ್ಞಾನನಿಷ್ಠೆಯೂ ಇದೆ, ಎರಡೂ ಇರೋವನ ಆಗ್ತಾನೆ ಅಂತ ಕರ್ಮಯೋಗದ ವಿಷಯವನ್ನೇ ಅವನ್ನೇ ಇಲ್ಲಿ ಮತ್ತೆ ಹೇಳ್ತಾ ಇರೋದು. ಹಿಂದಿನ ಹೇಳಿದಂಥ ಪರಮಪುರುಷನ ಆರಾಧನಾ ರೂಪವನ್ನು ಮತ್ತೆ ಇಲ್ಲಿ ತಿಳಿಸಿ
ಆ ವಿಷಯವನ್ನೇ ಇಲ್ಲಿ 9 ಶ್ಲೋಕಗಳಲ್ಲಿ ಕರ್ಮಯೋಗವೇ ಹೇಳಲ್ಪಡುತ್ತೆ ಅನ್ನೋದು ಅದನ್ನು ಅರ್ಥ ಮಾಡಿದ್ರು. ಮುಂದೆ ಮುಂದುವರಿಸೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬಿ ಮೋಹತಃ ತರಿತರಾಣಿ ನಾಯ ಮೇನೆ ಸ್ಮದ್ಗುರೋರ್ಭಗವತೋ ಶ್ರೀ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ರಾಮಾನುಜಾಯ ನಮಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ವೆಂಕಟೇಶಾಯ ವೇದಾಂತ